ಓ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಃ ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಕಾಂಚೀವಾಸಾಯ ವಿದ್ಮಹೇ ಶಾಂತರೂಪಾಯ ಧೀಮಹಿ ತನ್ನೋ ಚಂದ್ರಶೇಖರೇಂದ್ರ ಪ್ರಚೋದಯಾತ್. ಪರಮೇಶ್ವರ ಸ್ವರೂಪಿಗಳಾದ ತಮ್ಮೆಲ್ಲರಿಗೂ ನಮಸ್ಕಾರ. ಪತಂಜಲಿ ಯೋಗ ಸೂತ್ರಗಳು ವಿಭೂತಿ ಯೋಗದ ಕುರಿತಾಗಿ ನಾವು ಸಹಚಿಂತನೆಯನ್ನ ಮಾಡ್ತಾ ಇದ್ದೀವಿ. ಇದು ವಿಭೂತಿ ಯೋಗ ವಿಶೇಷ. ವಿಭೂತಿ ಅಂದ್ರೆ ಪವರ್ಸ್. ಹಾಗಾಗಿ ಇಲ್ಲಿ ಅನೇಕ ಸಿದ್ಧಿಗಳ ಬಗ್ಗೆ ಪತಂಜಲಿಗಳು ಹೇಳಲಿದ್ದಾರೆ. ಆ ಸಿದ್ಧಿಗಳು ಪ್ರತಿಯೊಬ್ಬರಿಗೂ ಸಾಧ್ಯ ಅನ್ನೋದು ಪತಂಜಲಿಗಳ ಇಂಗಿತ. ನಾವು ಏನ್ ಕರಿತೀವಿ ಅದನ್ನೇನು ಮಾನವಾತೀತ ಶಕ್ತಿ ಅಂತೆಲ್ಲ ಏನು ಕರಿತೀವಿ. ಪತಂಜಲಿಗಳು ಅದಕ್ಕೆ ಒಂದು ವೈಜ್ಞಾನಿಕ ನೆಲೆಗಟ್ಟನ್ನು ಕೊಡ್ತಾರೆ. ವೈಜ್ಞಾನಿಕ ನೆಲೆಗಟ್ಟು ಯಾತಕ್ಕೆ ಅಂತ ಹೇಳಿದ್ರೆ, ಇದು ನೋಡಪ್ಪ ಇದು ಎಲ್ರಿಗೂ ಸಾಧ್ಯ ಅಂತ ತೋರಿಸೋದು, ಅದು ವಿಶೇಷ. ಇದೇನೋ ಯಾರಿಗೂ ಆಗುತ್ತೆ ಅಂತ ಅನ್ಕೋಬೇಡ, ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ ಅಂಥೇಳಿ ಅದಕ್ಕೆ ಅಗತ್ಯವಾದಂತಹ ಮಾರ್ಗವನ್ನು ಸೂಚಿಸ್ತಕ್ಕಂಥದ್ದು. ಅದು ಇಲ್ಲಿ ಪತಂಜಲಿ ಮಹರ್ಷಿಗಳ ವಿಶೇಷ. ಅದಕ್ಕೆ ಅವರೇನು ಮಾಡಿದ್ರು, ಅಷ್ಟಾಂಗ ಯೋಗದಲ್ಲಿ ಧಾರಣ, ಧ್ಯಾನ, ಸಮಾಧಿ. ಅಷ್ಟಾಂಗ ಯೋಗದಲ್ಲಿ 8 ಹಂತಗಳು, 8 ಮಜಲುಗಳು: ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಈ ಉಳಿದ 5 ಮೊದಲ 5 ಅವರು ಸಾಧನ ಪಾದದಲ್ಲಿಟ್ಟರು. ಇದು 3 ವಿಭೂತಿ ಪಾದಕ್ಕೆ ತಂದ್ರು. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇಲ್ಲಿ ಪತಂಜಲಿಗಳ ಒಂದು ಸ್ಪಷ್ಟ ನಿಲುವೇನಪ್ಪ ಅಂತ ಹೇಳಿದ್ರೆ, ನೋಡಪ್ಪ ಇದು 3 ಬಹಳ ಮುಖ್ಯ: ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಧಾರಣ, ಧ್ಯಾನ, ಸಮಾಧಿ, ಇದು 3 ಬಹಳ ವಿಶಿಷ್ಟ ಕಡೆಯ. ಕಾರಣ, ನೀನು ಇದರಲ್ಲಿ ನಿನ್ನ ಮನಸ್ಸನ್ನ ತರಬೇತಿಗೊಳಿಸಿದರೆ ಈ ಅನೇಕ ಸಿದ್ಧಿಗಳು ನಿನಗೂ ಸಾಧ್ಯ ಅಂತ. ಹಾಗಾಗಿ ಇವುಗಳನ್ನು ವಿಭೂತಿ ಪಾದದಲ್ಲಿ ಸೇರಿಸ್ತು. ಇದನ್ನು ಕೇಳಿಸ್ಕೊಳ್ಳೋಕ್ಕೆ ಎಂದಿನಂತೆ ಅರ್ಜುನ ಶಿಷ್ಯ ಬಂದ. ಜ್ಞಾಪಕ ಇದೆಯಾ? ನಮ್ಮ ಕಾಲ್ಪನಿಕ ಶಿಷ್ಯ ಅರ್ಜುನ. ಅವನಿಗೆ ನಮ್ಮ ನಿಮ್ಮಂತೆಯೇ ಸಂಸಾರ ತಾಪತ್ರಯಗಳು ಉಂಟು. ನಮ್ಮ ನಿಮ್ಮಂತೆಯೇ ಅವನು ಏನು ಗುರುಗಳು ಪತಂಜಲಿಗಳು, ನಮ್ಮ ಕಾಲ್ಪನಿಕ ಗುರುಗಳು ಪತಂಜಲಿಗಳು. ಅವರು ಓದ್ಕೊಬ್ಬ ಅನ್ ಮಾತ್ರಕ್ಕೆ ಇವನೇನು ಓದ್ಕೊಂಬರೋ ಅಂತ ಅವನು ಅಲ್ಲ. ಹ್ಞೂ ಅಂತಾನು ಪಾಪ. ಆಮೇಲೆ ಏನೇನೇನೋ ತೊಂದರೆಗಳಿರುತ್ತೆ, ಸ್ವಾಭಾವಿಕ, ನಮ್ಮೆಲ್ರಿಗೂ ಇರೋವಂಥದ್ದೇ, ಅವನಿಗೂ ಇರುತ್ತೆ. ಹೀಗೆ ಅವನ ಅವಸ್ಥೆ. ಅವನು ಬಂದ ಎಂದಿನಂತೆ ಗುರುಗಳ ಹತ್ರ. ಗುರುಗಳು ಸಹ ಏನ್ ಮಾಡ್ತಾರೆ, ಮೊದಲು ಪ್ರಶ್ನೆ ಕೇಳ್ತಾರೆ, ಏನಪ್ಪ ಎಲ್ಲ ನಡೀತಾ ಇದೆಯಾ, ಏನ್ ಕತೆ? ಗುರುಗಳ ಇಂಗಿತ ಏನು?
ಏನೋ ಹೇಳಿರೋದನ್ನ ಯಾವ್ದಾದ್ರು ಒಂದನ್ನಾದ್ರೂ ನೆನಪು ಮಾಡಿಕೊಂಡು ಮೆಲಕ್ಕೆ ಹಾಕಿ ಮನನ ಮಾಡಿ, ಮನನ ಮಾಡದೇ ಇದ್ರೆ ಇದೆಲ್ಲ ಜಾರಿಗೆ ಬರಲ್ಲ. ಅದೇನು ಒಂದು ದಿವಸದಲ್ಲಿ ಆಗುವಂಥದ್ದಲ್ಲ. ಏನು ವಾಷಿಂಗ್ ಮಿಷಿನ್ಗೆ ಹಾಕಿ ಬಟ್ಟೆ ಹಾಕ್ತೀವಲ್ಲ, ಒತ್ಬಿಟ್ರೆ ಎಲ್ಲ ಅದೇ ಆಚೆ ಬರ್ಬೇಕು. ಇದು ಆ ಥರ ಆಗುವಂಥದ್ದಲ್ಲ. ಮತ್ತೆ ಮತ್ತೆ ಮನನ ಮಾಡ್ತಾ ಇರಬೇಕು, ಮಾಡಿ 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 ನಮ್ಮ ಜೀವನಕ್ಕೆ ಅನ್ವಯಿಸ್ಕೋತಾ ಇರಬೇಕು. ವೆರಿ ಇಂಪಾರ್ಟೆಂಟ್. ಅಪ್ಲಿಕೇಶನ್ ಇನ್ ಟು ಅವರ್ ಓನ್ ಲೈಫ್. ಆದರೆ ಸಾಧಾರಣ ಆ ರೀತಿ ಸಾಧನೆ ಮಾಡೋರು ವಿರಳ. ಮತ್ತೆ ಯಾರೂ ಏನು ಸಾಧನೆ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ ನಾನು ಅಶಕ್ತ ಅಂತ ಯಾರು ಹೇಳ್ಕೊಳಲ್ಲ. ಎಲ್ಲರೂ ಹೇಳೋದೇನು, ನನ್ನ ಜೀವನದಲ್ಲಿ ನನಗೆ ತೊಂದರೆ ಇದೆ, ನನಗೆ ಅನೇಕ ಸವಾಲುಗಳಿದೆ, ಸಂಸಾರ ತಾಪತ್ರಯ ಇದೆ ನನಗೆ, ಏನ್ ಮಾಡೋಣ. ಗುರುಗಳೇ ಇದೇ ಪ್ರಶ್ನೆ ಕೇಳಿದ್ರು ಗುರುಗಳು, ಏನಾರು ಸಾಧನೆ ಮಾಡಿದೇನೆಯಾ ಅಥವಾ ಸುಮ್ಮನೆ ಬಂದ್ಬಿಟ್ಟಿದೆಯಾ? ಅವನದೇ ಹೇಳಿದ, ಗುರುಗಳೇ ನೀವು ಹೇಳ್ತಾ ಇರ್ತೀರಾ, ನಾನು ಇದನ್ನೇ ಹೇಳ್ತಾ ಇದ್ದೀನಿ, ಸಂಸಾರ ತಾಪತ್ರಯ, ತುಂಬಾ ತಾಪತ್ರಯ. ಏನ್ ಮಾಡಿದ್ದೀರಾ? ಕಟ್ಕೊಂಡ್ಬಿಟ್ಟಿದ್ದೀವಿ. ಮತ್ತೆ ಅದೇ ತರ ಲಿಸ್ಟ್ ಮಾಡ್ದ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವ್ರು ಸರಿ ಇಲ್ಲ, ಇವ್ರು ಸರಿ ಇಲ್ಲ. ಹಾಗಾಗಿ ನನ್ನ ಸಾಧನೆ ಸಾಗ್ತಾ ಇಲ್ಲ. ಅದಕ್ಕೆ ಗುರುಗಳು, ಸರಿ ಕೂತ್ಕೊಳ್ಳಪ್ಪ, ಇದು ಸಹಜ, ನಾನು ಒಪ್ಕೋತೀನಿ, ಸಂಸಾರ ತಾಪತ್ರಯ ಇದೆ, ನಿಜ. ಕೂತ್ಕೋ, ಇದಕ್ಕೆ ಒಂದು ಘಟನೆ ಹೇಳ್ತೀನಿ ನಿನಗೆ. ನೋಡಪ್ಪ, ಯಾವ್ದಾದ್ರು ನದಿ ತೀರಕ್ಕೆ ಹೋಗಿದೀಯಾ? ಹೋಗಿದ್ದೀನಿ. ಆಯ್ತು. ನೋಡು, ನದಿ ಆರಾಮಾಗಿ ಹರಿತಾ ಇರುತ್ತೆ. ಕೆಲವು ಕಡೆ ನದಿಯಲ್ಲಿ ಕೆಲವು ಬಂಡೆಗಳು ಇರುತ್ತೆ. ನೋಡಿದೀರಾ? ನೀವು ರಾಮನಾಥ್ಪುರಕ್ಕೆ ಹೋಗ್ಬಿಟ್ರೆ ಗೊತ್ತಾ, ಬೇಕಾಷ್ಟು ಕಡೆ ಇರುತ್ತೆ, ನಾವಲ್ಲಿ ನೋಡ್ರಿ. ಅಲ್ಲಿ ಬಂಡೆಗಳಿದೆ, ಬಂಡೆಗಳ ಮಧ್ಯೆ ನದಿ ಹರಿತಾ ಇರುತ್ತೆ. ಹೌದು, ನೋಡಿದ್ದೀನಿ ಗುರುಗಳೇ, ಬಂಡೆಗಳಿದೆ. ನೋಡಿದ್ಯಾ? ನೋಡಿದ್ದೀನಿ. ಬಂಡೆ ಇದೆ ಅನ್ಬಿಟ್ಟು ನದಿ ಹರಿಯೋದು ನಿಂತು ಬಿಡುತ್ತಾ? ನಿಲ್ಲುತ್ತಾ? ಎಲ್ಲ ನೋಡಿದ್ದೀರಾ? ಬಂಡೆ ಇಲ್ಲದೆ ಇರೋವಾಗ ಹೇಗೆ ಹರಿತಾ ಇರುತ್ತೋ, ಇಲ್ಲಿ ಬಂಡೆ ಇದೆ ಅನ್ಬಿಟ್ಟು ಅದೇನು ತಕರಾರು ಮಾಡಿಕೊಂಡು ನಾನು ಈ ಕಡೆ ಹೋಗಲ್ಲ, ನನಗಾಗಲ್ಲ, ನಾನು ಹಿಂದಕ್ಕೆ ಹೋಗ್ತೀನಿ ಅಥವಾ ನಿಂತು ಹೋಗ್ತೀನಿ, ಏನಿಲ್ಲ. ಅದ್ರ ಮೇಲೇನೆ ಹಾಗೆ ಅದು ಹೀಗಿದ್ರೆ ಈಗ ಹೋಗುತ್ತೆ, ಹೀಗಿದ್ರೆ ಈಗ ಹೋಗುತ್ತೆ, ಸವರ್ಕೊಂಡು ಹೋಗ್ತಾ ಇರುತ್ತೆ. ನೋಡಯ್ಯ, ಇದು ಸಾಧಕನಿಗೆ ಇರಬೇಕಾದಂತ ಲಕ್ಷಣ. ನಾವು ಸುಮ್ಮನೆ ನಮ್ಗೆ ಆ ತಾಪತ್ರಯ ಇದೆ, ಈ ತಾಪತ್ರಯ ಇದೆ, ಇದಾಗಲ್ಲ, ಅದಾಗಲ್ಲ, ಹಾಗಾಗಿ ನನಗೆ ಸಾಧನೆ ಮಾಡಕ್ಕಾಗಲ್ಲ ಅಂತ ಸಬೂಬು ಕೊಡ್ತಾ ಇದ್ರೆ ಇದು ಸಾಧ್ಯ ಇಲ್ಲ. ಇಟ್ ವಿಲ್ ನೆವರ್ ಹ್ಯಾಪನ್. ವಿ ವಿಲ್ ಕೀಪ್ ಆನ್ ಗಿವಿಂಗ್ ರೀಸನ್ಸ್. ದೇರ್ ಇಸ್ ನೋ ಎಂಡ್ ಟು ಲಿಸ್ಟಿಂಗ್ ಆಫ್ ದಿ ಪ್ರಾಬ್ಲಮ್. ಎಲ್ಲಾರು ಉಂಟಾ? ಯಾವ ನಿಮ್ಗೆ ಏನಾನು ಅನ್ಸಿದ್ಯಾ? ಲಾಸ್ಟ್ ಇಯರ್ ದೇರ್ ವಾಸ್ ನೋ ಪ್ರಾಬ್ಲಮ್, ದಿಸ್ ಇಯರ್ ದೇರ್ ಇಸ್ ಪ್ರಾಬ್ಲಮ್, ನೆಕ್ಸ್ಟ್ ಇಯರ್ ದೇರ್ ಇಸ್ ನೋ ಪ್ರಾಬ್ಲಮ್ ಅಂತ ಏನಾದ್ರು ಇದೆಯಾ? ಲೈಫ್ ಇಸ್ ಲೈಕ್ ದಟ್. ಜೀವನ ಒಂದು ಜೀವನದ ವಿಧಾನವೇ ಹಾಗೆ, ಏನೋ ಬರ್ತಾ ಇರುತ್ತೆ, ನಡೀತಾನೆ ಇರಬೇಕು. ಇದೆಲ್ಲದರ ನಡುವೆ ನಮ್ಮ ಸಾಧನೆ ಆಗ್ಬೇಕು. ಅರ್ಜುನ, ನಾವು ನದಿಯಂತೆ ಹರಿತಾ ಇರ್ಬೇಕು. ಬರ್ತಿರುತ್ತೆ ಜೀವನದಲ್ಲಿ ಎಡರು ತೊಡರುಗಳು, ಅಬ್ಸ್ಟಕಲ್ಸ್ 100% ಇರಲೇಬೇಕು. ಇಲ್ಲದೇ ಇದ್ರೆ ಏನು ಸೊಗಸು? ಆದರೆ ಅದನ್ನೆಲ್ಲ ನಿರ್ವಹಣೆ ಮಾಡಿಕೊಂಡು ನೀನು ಒಂದು ನದಿಯಂತೆ ನಿರಂತರವಾಗಿ ನಿನ್ನ ಸಾಧನೆಯನ್ನ ಮುಂದುವರಿಸಬೇಕು. ಇಲ್ಲ ಅಂತ ಹೇಳಿದ್ರೆ ಈ ಧ್ಯಾನ ಅಂತಕ್ಕಂಥದ್ದು ನಾವು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಕಾರಣ ಏನು? ವೆರಿ ಡೆಫಿನೇಷನ್ ಆಫ್ ಧ್ಯಾನ ಏನು? ತತ್ರ
ಪ್ರತ್ಯಯ ಏಕತಾನತ ಧ್ಯಾನಂ. ತತ್ರ ಅಂದ್ರೆ ವಾಟ್ ಎವರ್ ಈಸ್ ಯುವರ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್, ಅದೇನಾದ್ರೂ ಆಗ್ಬೋದು. ಒಂದು ಮಂತ್ರ ಆಗ್ಬೋದು, ಒಂದು ಮೂರ್ತಿ ಆಗ್ಬೋದು, ಒಂದು ವಿಷಯ ಆಗ್ಬೋದು. ಅಲ್ಲಿ ನೀನು ಹಾಗೇ ಇಟ್ಕೊಳ್ಬೇಕು ಮನಸ್ಸು, ಏಕತಾನತ, ಅನ್ಬ್ರೋಕನ್ ಅಟೆನ್ಷನ್, ಆ ಕಡೆ ಈ ಕಡೆ ಹೋಗ್ಲೇಬಾರ್ದು, ಆಗಿರ್ಬೇಕು. ಒಂದು ನದಿದೇ ಉದಾಹರಣೆ ತಿಳ್ಕೊಳ್ಳೆ ಅರ್ಜುನ. ಎರಡು ದಡಗಳ ನಡುವೆ ಹರಿತಾ ಇರುತ್ತೆ. ಹರಿತಾ ಇರ್ಬೇಕಾದ್ರೆ ದಡ ಹೆಂಗೋ ತಂಗಂಗಂಗೆ ಅದಕ್ಕೆ ಸ್ವಲ್ಪನಾದ್ರೂ ಪರಿಶ್ರಮ ಬೇಕು ಅದಕ್ಕೂ. ಆದ್ರೆ ಅದು ಸಮುದ್ರ ಹತ್ರ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೂ ಹರಿತಾನೆ ಇರುತ್ತೆ. ಆದ್ರೆ ಅದೇನಾಗುತ್ತೆ, ಅದು ಸಮುದ್ರದೊಂದಿಗೆ ಮಿಳಿತ ಆಗ್ತಾ ಇರುತ್ತೆ. ಹರಿವಿದೆ, ಹರಿವಿಲ್ಲ ಅಂತಿಲ್ಲ, ಆದ್ರೆ ಅದು ಸುಮ್ಮನೆ ಹಾಗೇ ಸಮುದ್ರ ಇಟ್ ಮರ್ಜಿಂಗ್ ಇನ್ ಟು ದಿ ಓಷನ್. ಅದು ಧ್ಯಾನ. ಒಂದು ಬೆಳಗ್ಗೆ ಜೇನುಗಳು ಮಕರಂದಕ್ಕಾಗಿ ಹೊರಡುತ್ತೆ. ಮಕರಂದಕ್ಕೆ ಹೊರಡ್ಬೇಕಾದ್ರೆ ಏನು, ಗಾಳಿ ಬೀಸ್ತಾ ಇರುತ್ತೆ. ಅವು ಯಾವುದೋ ಒಂದು ವಿಶೇಷವಾದ ದಿಕ್ಕಲ್ಲಿ ಹೋಗ್ಬೇಕು. ಅದು ಗೊತ್ತು, ಇಂಥ ಕಡೆ ಹೂಗಳಿದೆ ಅಂತ. ಅಲ್ಲಿ ಹೋಗ್ಬೇಕಾದ್ರೆ ಗಾಳಿ ಬೀಸಿದಾಗ ಹಿಂಗೆ ಹೊಟ್ಟೋಗುತ್ತೆ. ಮತ್ತೆ ಅವು ಗಾಳಿಗೆ ಹೊಂದಿಕೊಂಡು ಹಾರಿಕೊಂಡು ಆ ಗುರಿಗೆ ಹೋಗಬೇಕು. ಅದು ಧಾರಣ. ಅಲ್ಲಿ ತಪ್ಪುಟ್ರೆ ಏನಾಗುತ್ತೆ, ಕೆಲವು ದುಂಬಿಗಳು ತಪ್ಪೋಗುತ್ತೆ. ನಾವು ಬೆಳಗ್ಗೆ ಎದ್ದು ಇಲ್ಲಿ ದೀಪ ಹಾಕಿರ್ತೀವಿ, ಅವೇನ್ ಮಾಡುತ್ತೆ, ಇಲ್ಲೆಲ್ಲ ಹೊರಟಿರುತ್ತೆ ಹೂವು ಆಡಿಕೊಂಡು, ಈ ದೀಪ ನೋಡ್ಬಿಟ್ಟು ದೀಪದ ಕಡೆ ಬಂದ್ಬಿಡುತ್ತೆ. ಆಗ ಬಂದು ಇಲ್ಲೆಲ್ಲ ಬಂದು ಗುಂಗಿ ಅನ್ಕೊಂಡು ಅಷ್ಟೇ ಜೀವನ ಅಲ್ಲಿಗೆ ಮುಗಿದೋಯ್ತು. ನಮ್ಮ ಕ್ಲಾಸ್ ಮುಗಿಯೋ ಹೊಟ್ಟೊತ್ತಿಗೆ ತಪಕ್ಕ ಬಿದ್ದೋಗಿರುತ್ತೆ, ಆಗೋಯ್ತು, ಪ್ರಯೋಜನ ಇಲ್ಲ. ಆದರೆ ಆಮೇಲೆ ಕೆಲವು ದುಂಬಿಗಳು ಧಾರಣದಲ್ಲಿ ತಪ್ಪದೇ ಇದ್ರೆ ಆ ಗುರಿಯನ್ನ ಮುಟ್ಟಿ ಹೂವಿನ ಮಕರಂದವನ್ನ ಹೀರಕ್ ಶುರು ಮಾಡುತ್ತೆ. ಹೂ ಮೇಲೆ ಕೂತ್ಮೇಲೆ ಅದು ಆ ಕಡೆ ಈ ಕಡೆ ಹೋಗಲ್ಲ, ಅಲ್ಲೇ ಮಕರಂದವ್ರು ಹೀರೋದ್ರಲ್ಲೇ ಮಗ್ನ ಆಗುತ್ತೆ. ಅದು ಧ್ಯಾನ. ತತ್ರ ಪ್ರತ್ಯಯ ಏಕತಾನತ ಧ್ಯಾನಂ. ಇನ್ ಕಾನ್ಸಂಟ್ರೇಷನ್ ಎಫರ್ಟ್ ಈಸ್ ದೇರ್. ಅದು ಕಾನ್ಸಂಟ್ರೇಟ್ ಮಾಡಿ 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 ಆಮೇಲೆ ಎಫರ್ಟ್ ಈಸಸ್. ಧ್ಯಾನ ಇಟ್ ಬಿಕಮ್ಸ್ ಎಫರ್ಟ್ಲೆಸ್. ಯು ಸಿಂಪ್ಲಿ ಆರ್ ದೇರ್ ಅಷ್ಟ. ಅದು ಧ್ಯಾನ. ಅದೇ ಧ್ಯಾನಕ್ಕೆ ಪೂರ್ವಭಾವಿಯಾಗಿ ನಮಗೇನು, ಮನಸ್ಸು ಅದಕ್ಕೆ ಸಿದ್ಧವಾಗಿರ್ಬೇಕು. ಸಿದ್ಧವಾಗಿರ್ಬೇಕು ಅಂತ ಹೇಳಿದ್ರೆ ಅದು ಹೇಗೆ ಸಿದ್ಧ ಮಾಡ್ಕೊಳ್ಳೋದು? ಯಮ ನಿಯಮ, ನೋ ಡೌಟ್, ಅದ್ರ ಬಗ್ಗೆ ಅನುಮಾನನೇ ಇಲ್ಲ. ಯಾಕೆ ಅಂತ ಹೇಳಿಲ್ಲ, ಅನೇಕರು ಕೇಳ್ತಾ ಇರ್ತಾರೆ, ಧ್ಯಾನ ಒಂದು ಟೆಕ್ನಿಕ್ ತರ ಇದೆಯಾ, ಒಂದು 10 ನಿಮಿಷ ಕೂತ್ಕೊಂಡು ಏನೋ ಮಾಡ್ಬಿಡ್ಬೋದಾ ಅಂದ್ರೆ ಅದಕ್ಕೆ ಇದೆ ಅಂತವ್ರು ಇದ್ದಾರೆ. ಬೇಕಾಟ್ ಬಂದ್ಬಿಟ್ಟಿದೆ ಟೆಕ್ನಿಕ್. ಆದ್ರೆ ಆ ರೀತಿ ಮನಸ್ಸು ಕೇಳಲ್ಲ. ಆ ರೆಸ್ಟ್ಲೆಸ್ನೆಸ್ ಅಥವಾ ಆ ಒಂದು ಆಂತರಿಕ ತುಮುಲತೆ ಮನಸ್ಸಿನಲ್ಲಿ ಕಮ್ಮಿ ಆಗಬೇಕಾದ್ರೆ ನಾವು ಜೀವನವನ್ನು ನಡೆಸುವ ಪದ್ಧತಿ ಯಮ ನಿಯಮವನ್ನು ಒಳಗೊಂಡಿರಲೇಬೇಕು. ಇಲ್ಲಾದ್ರೆ ಮನಸ್ಸು ಕುದುರಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಾವು ಅನೇಕ ವೇಳೆ ಏನ್ ಹೇಳ್ತೀವಿ, ಸಂಸಾರ ತಾಪತ್ರಯದಿಂದ ಮನಸ್ಸು ಉಚ್ಚಾಪಟ್ಟೆ ಕದಲ್ತಾ ಇದೆ. ಮೈಂಡ್ ಇಸ್ ರೆಸ್ಟ್ಲೆಸ್ ಬಿಕಾಸ್ ಆಫ್ ಸಂಸಾರ. ವೇದಾಂತ ಸೇಸ್ ಬಿಕಾಸ್ ಯು ಆರ್ ರೆಸ್ಟ್ಲೆಸ್ ಯು ಹ್ಯಾವ್ ಸಂಸಾರ. ನಿನ್ನ ಮನಸ್ಸೇ ಹದಗೆಟ್ಟೋಗ್ಬಿಟ್ಟಿದೆ, ಹುಚ್ಚುಚ್ಚಾಗಿ ಆಡ್ತಾ ಇದೆ, ಅದಕ್ಕೋಸ್ಕರ ನಿನಗೆ ಸಂಸಾರ ಇದೆ. ಮನಸ್ಸು ತಣ್ಣಗೆ ಆರಾಮಾಗಿದ್ರು ಸಂಸಾರ ಎಲ್ಲಿದೆ, ಎಲ್ಲಿ ಹುಡುಕ್ತಿದೆ? ಇಲ್ಲ. ಅದಕ್ಕೆ ಆ ಮನಸ್ಸನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋ ಪ್ರಯತ್ನ ಮಾಡಬೇಕು ಅಂತ ಹೇಳಿದ್ರೆ ಯಮ ನಿಯಮದ ಆಚರಣೆ ಬಹಳ ಮುಖ್ಯ.
ಅದು ಬಹಳ ಮುಖ್ಯ. ಆಗಷ್ಟೇ ಸಾಧ್ಯ. ಗೊತ್ತಾಯ್ತಾನೆ ಅರ್ಜುನ? ಹಾಗಾಗಿ ನೀನು ಧಾರಣ, ಧ್ಯಾನ, ಇದಕ್ಕೆ ವಿಶೇಷವಾಗಿ ನೀನು ಸಾಧನೆಯನ್ನ ಮಾಡಬೇಕು. ನಿಂದು ಯಾವ್ದಾರು ನಿನಗೆ ಏನು ಸೂಕ್ತವಾಗ್ತವೋ, ಅದಕ್ಕೆ ಪತಂಜಲಿಗಳು ಬಹಳ ಹಿಂದೆನೆ ಹೇಳ್ಬಿಟ್ಟಿದ್ದಾರೆ ಮೊದಲನೇ ಅಧ್ಯಾಯದಲ್ಲಿ. ಯಥಾಭಿಮತ ಧ್ಯಾನ ಅಥವಾ ನಿನಗೆ ಏನು ಹಿಡಿಸುತ್ತೋ ಮನಸ್ಸು ಅದ್ರ ಮೇಲೆ ಧ್ಯಾನ ಮಾಡಿ. ವೆರಿ ಇಂಪಾರ್ಟೆಂಟ್. ನೀನು ಏನು ಹಿಡಿಸುತ್ತೋ, ನೀನು ಈಶ್ವರ ಅಂತೀಯೋ, ಕೃಷ್ಣ ಅಂತೀಯೋ, ರಾಮ ಅಂತೀಯೋ, ಇಲ್ಲ ಏನು ಬೇಡ, ನೀನು ಉಸಿರಾಟ, ಇಲ್ಲ ನಿನ್ನ ದೇಹ, ಇಲ್ಲ ಯಾವುದೋ ಎನರ್ಜಿ, ಏನಾದ್ರು ತಗೋ, ನೋ ಪ್ರಾಬ್ಲಮ್. ಮಾಡುವ ವಿಧಾನ, ಹಂತಗಳು ಸರಿಯಾಗಿರ್ಬೇಕು. ಅದಕ್ಕೆ ಪೂರ್ವಭಾವಿ ಸಿದ್ಧತೆ ಅದು ಚೆನ್ನಾಗಿರ್ಬೇಕು. ನೀನು ಜೀವನವನ್ನೆಲ್ಲ ಗದ್ದಲ ಮಾಡಿಕೊಂಡು ಜೀವನವನ್ನು ಸರಿಯಾಗಿ ನಿರ್ವಹಿಸದ್ದೇ ಸುಮ್ಮನೆ ಏನೋ ಧ್ಯಾನ ಮಾಡ್ತೀನಿ ಅಂದ್ರೆ ಆಗ ಏನೋ ಒಂದೆರಡು ದಿವಸ ಸ್ವಲ್ಪ ಎಲ್ಲಾದ್ರು ಬೇರೆ ಕಡೆ ಎಲ್ಲಾದ್ರು ಹೋಗಿದ್ರೆ ಒಂದೆರಡು ದಿವಸ ಒಂದು ಏನು ಪ್ಲಾಸಿಬೋ ಎಫೆಕ್ಟ್ ಅದಿರುತ್ತೆ. ಅದು ಶಾಶ್ವತವಾಗಿರಲ್ಲ. ಆಂತರಿಕ ಪರಿವರ್ತನೆ ಆಗಬೇಕು, ಅದು ಮುಖ್ಯ. ಅದು ಇಲ್ಲಿ ಸಾಧ್ಯ. ಮತ್ತೆ ನೋಡಿ ಅರ್ಜುನ, ಇದು ಯಾತಕ್ಕೆ ಪತಂಜಲಿಗಳು ವಿಶೇಷವಾಗಿ ವಿಭೂತಿ ಯೋಗಕ್ಕೆ ತಂದ್ರು ಇದನ್ನ ಅಂತ ಹೇಳಿದ್ರೆ, ಮುಂದಿನ ಸೂತ್ರ, ಮುಂದಿನ 2 ಸೂತ್ರಗಳು ಬಹಳ ಕೀಲಕ. ಇಲ್ಲಿ ಪತಂಜಲಿಗಳು ಒಂದು ಅದ್ಭುತವಾದಂತಹ ಅಸ್ತ್ರ ಅಂತ ಕರಿಬಹುದು, ಶಸ್ತ್ರ ಅಂತಲೂ ಕರಿಬಹುದು, ಅದನ್ನ ಇಡೀ ಮನುಕುಲಕ್ಕೆ ಕೊಡ್ತಾ ಇದ್ದಾರೆ. ಅದರ ಹೆಸರು ಸಂಯಮ. ಸಂಯಮ. ಅದಕ್ಕೆ ಧಾರಣ ಧ್ಯಾನದ ಜೊತೆಗೆ ಇರಬೇಕಾಗಿರ್ತಕ್ಕಂಥದ್ದು ಸಮಾಧಿ. ಸಮಾಧಿ ನಮ್ಮ ಜನರಲ್ ಮೀನಿಂಗ್ ಏನೇನೋ ಇದೆ ಬಿಡಿ, ಇಲ್ಲಿ ವಿಶೇಷವಾದ ಅರ್ಥ ಇದೆ. ಸಮಾಧಿ ಸ್ಥಿತಿ, ಅದರ ಬಗ್ಗೆ ನಾವು ತಿಳ್ಕೊಳ್ಳೋಣ ಕಣಯ್ಯ. ಅರ್ಜುನ, ಈಗ ಮುಂದಿನ ಸೂತ್ರ ಕೇಳಿಸ್ಕೋ. ಸಮಾಧಿ ಅಂದ್ರೆ ಏನು ಇದನ್ನ ಮೊದಲು ತಿಳ್ಕೊಳ್ಳಯ್ಯ. ತದೇವ ಅರ್ಥಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಂ ಇವ ಸಮಾಧಿ ಅಂತ. ಸಮಾಧಿ ಅಂತ ಹೇಳಿದ್ರೆ ನೋಡಿ, ಇದು ಬಹಳ ತಾಂತ್ರಿಕ ಶಬ್ದಗಳನ್ನು ಬಳಸಿ ಪತಂಜಲಿಗಳು ಈ ಸ್ಥಿತಿಯನ್ನು ವರ್ಣಿಸ್ತಾರೆ. ಏನೇ ಇಲ್ಲಿ ಮೊದಲನೇದಾಗಿ ಯಾವುದೋ ಒಂದು ವಸ್ತು ವಿಷಯವನ್ನ ನಾವು ಆರಿಸ್ಕೋತೀವಿ ಧ್ಯಾನ ಮಾಡಕ್ಕೆ. ಆರಿಸ್ಕೊಂಡು ಮೊದಲು ಇದೆಲ್ಲ ಆಗಬೇಕು. ಪ್ರತ್ಯಾಹಾರ. ಪ್ರತ್ಯಾಹಾರ ಅಂತ ಹೇಳಿದ್ರೆ ವಿತ್ಡ್ರಾವಲ್ ಆಫ್ ಸೆನ್ಸಸ್ ಅದಾಗಬೇಕು. ವಿತ್ಡ್ರಾವಲ್ ಆಫ್ ಸೆನ್ಸಸ್ ಚೆನ್ನಾಗಿ ನಡಿಬೇಕು ಅಂದ್ರೆ ಯಮ ನಿಯಮಗಳಲ್ಲಿ ಮನಸ್ಸು ಕುದುರ್ಕೊಂಡಿರ್ಬೇಕು, ಇಲ್ಲಾಂದ್ರೆ ಆಗಲ್ಲ. ಅದಾದ್ಮೇಲೆ ಧಾರಣ. ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಏನಾದ್ರು ತಗೊಳ್ಳಿ, ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ನಮಃ ಶಿವಾಯ, ನಮಃ ಶಿವಾಯ ಮಂತ್ರ ತಗೋತೀರಾ, ತಗೊಳ್ಳಿ. ಅಲ್ಲೇ ಮನಸ್ಸು ನಿಲ್ಲಿಸ್ಬೇಕು. ಆರಂಭಿಕ ಹಂತದಲ್ಲಿ ಎಲ್ಲೆಲ್ಲ ಹೋಗ್ತಾ ಇರುತ್ತೆ ಮನಸ್ಸು. ಏನ್ ಮನಸ್ಸು ಎಷ್ಟು ಕ್ಷಿಪ್ರಗತಿ ಅಂದ್ರೆ ನಮಃ ಶಿವಾಯ, ಮಧ್ಯ ಗೋವಿಂದ, ಎಲ್ಲೋ ಇರುತ್ತೆ ಗೊತ್ತಾಗಲ್ಲ. ಅಷ್ಟು ಕ್ಷಿಪ್ರ ತೀವ್ರ ಮನಸ್ಸು. ಡೂ ವಾಟ್ ಎವರ್ ಎಳಿತಾ ಇರುತ್ತೆ. ಈಗೋ ತುಂಬಾ ಇದೆ. ಈ ಧ್ಯಾನದ ಮೆಡಿಟೇಷನ್ ಕ್ಲಾಸಿಗೆ ಬರೋಕ್ಕೂ ಮೊದಲು ಎಲ್ಲ ಯಾರ ಏನೋ ಬೈದು ಬಿಡ್ತಾರೆ. ಇಲ್ಲೇ ಟರ್ನಿಂಗ್ ಅಲ್ಲಿ ಬೈದು ಬಿಟ್ಟು ನಾವು ಅವನ್ನ ಬೈದು ಜಗಳ ಆಡ್ಕೊಂಡು ಬಂದಿರ್ತೀವಿ. ಇಲ್ಲಿ ಬಂದು ಕೂತ್ಕೊಂಡ್ರೆ ನಮಃ ಶಿವಾಯ, ಸಿಗಬೇಕಾಯ್ತು, ನನ್ನೇ ಹಂಗನ್ಬಿಟ್ನ, ನಮಃ ಶಿವಾಯ, ಇದೇ ಹೊಡಿತಾ ಇರುತ್ತೆ. ಅದೇ ಇಲ್ಲ. ಪತ್ನಿಗಳು ಹೇಳಿದ್ದಾರೆ ಅಹಿಂಸೆ, ಯಾರ ಮೇಲೂ ದ್ವೇಷ ಇಟ್ಕೋಬೇಡ. ಬೈದ ಅವನು ರಸ್ತೆ ಮಧ್ಯ ಏನೋ ಬೈದ,
ಏನ್ ಹಿಂಗ್ ಓಡಿಸ್ತೀಯ, ಏನು ಅವನ್ ತಪ್ಪ ಇವನ್ ತಪ್ಪ ಬಿಡಿ, ಅದು ನೆಕ್ಸ್ಟ್. ನೀವು ನಕ್ರಿ, ನಮಸ್ಕಾರ ಮಾಡಿದ್ರಿ, ನಮಸ್ಕಾರ ಮಾಡಿದ್ರಿ. ಅವನೇನಾದ್ರು ಬೈಲಿ, ನೀವು ನಮಸ್ಕಾರ ಮಾಡಿದ್ರಿ, ನಕ್ರಿ, ಆಯ್ತು. ಇಲ್ಲಿ ಬಂದು ಕೂತ್ಕೊಳ್ಳಿ. ನಮ ಶಿವಾಯ. ನನಗೆ ಸಿಕ್ಕಿದ್ದಂಥ ವ್ಯಕ್ತಿ ಶಿವ, ನನಗೆ ದ್ವೇಷ ಇಲ್ಲ. ನಮ ಶಿವಾಯ. ಮೈಂಡ್ ಇಸ್ ನಾಟ್ ಡಿಸ್ಟರ್ಬ್. ಅದಕ್ಕೆ ಯಮ ನಿಯಮಗಳ ಆಚರಣೆ ಬಹಳ ಮುಖ್ಯ. ಆಗ ಪ್ರತ್ಯಾಹಾರ ಆಗುತ್ತೆ. ಧಾರಣ, ಅಲ್ಲೂ ಎಫರ್ಟ್ ಬೇಕು. ಆಮೇಲೆ ಯು ವಿಲ್ ಬ್ಲೆಂಡ್ ಇನ್ ಟು ನಮ ಶಿವಾಯ, ಎಫರ್ಟ್ಲೆಸ್. ಬಟ್ ಧ್ಯಾನದಲ್ಲಿ ನಮ ಶಿವಾಯ ಇದೆ, ಯಾತ್ರ ಮೇಲೆ ಧ್ಯಾನ ಮಾಡ್ತಿದ್ಯೋ ಅದಿದೆ, ಜೊತೆಗೆ ನೀನು ಧ್ಯಾನ ಮಾಡುವವನೂ ಇದೆಯಾ. ಆಬ್ಜೆಕ್ಟ್ ಇಸ್ ದೇರ್, ಸಬ್ಜೆಕ್ಟ್ ಇಸ್ ದೇರ್. ಮುಂದಿನ ಅಂತ ಪತಂಜಲಿಗಳು ಹೇಳ್ತಾರೆ, ತದೇವ ಅರ್ಥ ಮಾತ್ರ ನಿರ್ಭಾಸಂ. ಓನ್ಲಿ ದಟ್ ಆಬ್ಜೆಕ್ಟ್ ಆಫ್ ಮೆಡಿಟೇಷನ್, ಅದು ಮಾತ್ರ ಇರುತ್ತೆ. ಸ್ವರೂಪ ಶೂನ್ಯಂ ಇವ, ಆಸ್ ಇಫ್ ಏನು ಸ್ವರೂಪ ಶೂನ್ಯ, ದಿ ಮೆಡಿಟೇಟರ್ ಡಿಸಪಿಯರ್. ನಾನು ಅನ್ನೋದೇ ಇಲ್ಲ, ಬರೀ ಅದು ಶಿವ, ದಿ ಅಲ್ಟಿಮೇಟ್, ಅಷ್ಟೇ ಇರುತ್ತೆ. ಅರ್ಥ ಮಾತ್ರ ನಿರ್ಭಾಸಂ. ನಿರ್ಭಾಸಂ ಅಂತ ಹೇಳಿದ್ರೆ ಶೈನ್ಸ್. ಅರ್ಥ ಅಂತ ಹೇಳಿದ್ರೆ ದಟ್ ಆಬ್ಜೆಕ್ಟ್, ಅರ್ಥ ಮಾತ್ರ, ಬರೀ ಅದೇ ಇರುತ್ತೆ. ನೀನು ಇಲ್ಲ, ಇಲ್ಲ ಅಂತ ಹೇಳಿದ್ರೆ ಆಸ್ ಇಫ್ that disappears and only that object alone shines. Tadeva arthamatra nirbhasam swarupa shunyam iva samadhihi. Tat ಅಂತ ಹೇಳಿದ್ರೆ ದಟ್ ಅಂದ್ರೆ ದಟ್ ಸ್ಟೇಟ್ ಆಫ್ ಧ್ಯಾನ. ಯಾತ್ರ ಮೇಲೆ ನೀನು ಧ್ಯಾನ ಮಾಡ್ತಿದ್ಯೋ ಅದು. ತದೇವ ಅರ್ಥ, ದಟ್ ಅಬ್ಜೆಕ್ಟ್ ಅಲೋನ್ ಮಾತ್ರ, ಅದು ಮಾತ್ರ, ಎಕ್ಸ್ಕ್ಲೂಸಿವಿಟಿ, ಓನ್ಲಿ ದಟ್, ನಥಿಂಗ್ ಎಲ್ಸ್ ವಿಲ್ ಕಮ್. ನಿರ್ಭಾಸಂ, ದಟ್ ಅಲೋನ್ ಈಸ್ ಇಲ್ಯೂಮಿನ್ಡ್, ಅದೇ ಭಾಷಿಸ್ತಾ ಇರುತ್ತೆ. ಸ್ವರೂಪ ಶೂನ್ಯಂ ಇವ, ಇವ ಅಂತ ಹೇಳಿದ್ರೆ ಆಸ್ ಇಫ್ ಇಟ್ ಅಪಿಯರ್ಸ್. ನಾನೇ ಇರಲ್ಲ ಅಂತಲ್ಲ, ಆ ಒಂದು ಹಂತದಲ್ಲಿ ಆಸ್ ಇಫ್ ದಟ್ ಆಬ್ಜೆಕ್ಟ್ ಅಲೋನ್ ಶೈನ್ಸ್. ಅದಕ್ಕೆ ಸಮಾಧಿ ಅಂತ ಕರ. ಈ ಹಂತ ಇದು ಅಷ್ಟು ಸುಲಭ ಅಲ್ಲ, ಆದ್ರೆ ಅನೇಕರಿಗೆ ಇದು ಆಗ್ತಾ ಇರುತ್ತೆ. ಅನೇಕ ಕವಿಗಳಿಗಿರ್ಬೋದು, ಜ್ಞಾನಿಗಳಿಗಿರ್ಬೋದು, ವಿಜ್ಞಾನಿಗಳಿಗಿರ್ಬೋದು, ಇದು ಆಗ್ತಾ ಇರುತ್ತೆ. ಈ ಹಂತಕ್ಕೆ ಹೋದಾಗ್ಲೇನೆ ಆ ಒಂದು ಕೆಲವು ದಿ ಟ್ರೂತ್ ಆಫ್ ನೇಚರ್, ಅದು ಇಟ್ ವಿಲ್ ಕಮ್ ಔಟ್ ಆಸ್ ಇಂಟ್ಯೂಟಿವ್ ನಾಲೆಡ್ಜ್, ಒಳ ಅರಿವಿಕ. ಅದರ ಮುಖಾಂತರ ಆ ಒಂದು ಪರಮ ಸತ್ಯ ಹೊರಗೆ ಬರೋದು ಯಾವಾಗಪ್ಪ ಅಂತ ಹೇಳಿದ್ರೆ ಮನಸ್ಸು ಈ ಸ್ಥಿತಿಯನ್ನ ತಲುಪಿದಾಗ. ಅದೊಂದು ನಿಜವಾದ ಒಂದು ಜ್ಞಾನ ಇಲ್ಲಿ ಬರುತ್ತೆ. ರಮಣ ಮಹರ್ಷಿಗಳು ಸೆಲ್ಫ್ ಎನ್ಕ್ವೈರಿ, ಅವರು ಇದನ್ನ ಹೇಳೋದು. ಹೂ ಆಮ್ ಐ, ಹೂ ಆಮ್ ಐ ಅಂದಾಗ ನಾವು ಅದಕ್ಕೆ ಉತ್ತರ ಹುಡ್ಕಕ್ಕೆ ಹೋಗ್ಬಾರ್ದು. ಅದಕ್ಕೆ ಏನು ನಾವು ಉತ್ತರ ಅಂತಿಲ್ಲ. ಹೂ ಆಮ್ ಐ ಅಂದ್ರೆ ಏನೋ ಕಂಡಿಡ್ದೆ ಅಂತ ಬರೆಯುವಂಥದ್ದಲ್ಲ. ಇಟ್ ಈಸ್ ಸಮಥಿಂಗ್ ಟು ಬಿ ಎಕ್ಸ್ಪೀರಿಯನ್ಸ್ಡ್. ಆ ವಿಷಯವನ್ನೇ ತಗೋ, ಮನಸ್ಸನ್ನು ಏಕಾಗ್ರ ಮಾಡು. ಅದ್ರ ಮೇಲೆ ನಾನು ಯಾರು ಅನ್ನೋದ್ರ ಮೇಲೇನೆ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಪ್ರಾರಂಭಿಕ ಹಂತದಲ್ಲಿ ಏನೇನೋ ಬರ್ತಾ ಇರುತ್ತೆ, ಆಮೇಲೆ ಮನಸ್ಸು ಅದರಲ್ಲೇ ನಿಲ್ಲುತ್ತೆ. ಧ್ಯಾನ ಅಂತ ಅಲ್ಲೇ ಕಂಟಿನ್ಯೂಸ್ ಫ್ಲೋ ಆಫ್ ಅಟೆನ್ಷನ್.
ಆ ನಾನು ಅನ್ನೋದೇ ಆ ನಿಜ ಸ್ವರೂಪವೇ ಯಾವಾಗ ನಮಗೆ ಭಾಷಿಸುತ್ತೋ, ನಾವೇ ಅದಾಗ್ಬಿಡ್ತೀವೋ, ದಟ್ ಈಸ್ ದಿ ಸ್ಟೇಟ್ ಆಫ್ ಸಮಾಧಿ ಅಥವಾ ಕಂಪ್ಲೀಟ್ ಅಬ್ಸಾರ್ಪ್ಷನ್. ಇಲ್ಲಿ ನಾವು ಪತಂಜಲಿಗಳು ಪ್ರಥಮ ಅಧ್ಯಾಯದಲ್ಲಿ 17ನೇ ಸೂತ್ರದಲ್ಲಿ ಹೇಳಿರತಕ್ಕಂಥದ್ದನ್ನೇ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು. ಕೆಲವು ಹಂತಗಳನ್ನು ಹೇಳಿದ್ದಾರೆ. ವಿತರ್ಕ ವಿಚಾರಾನಂದ ಅಸ್ಮಿತಾ ರೂಪ ಅನುಗಮ ಸಂಪ್ರಜ್ಞಾತಃ. ಆ ಹಿನ್ನೆಲೆಯಲ್ಲೂ ನಾವು ಇದನ್ನ ನೋಡಬೇಕು, ಆಗ ಅದು ಸಾಧ್ಯವಾಗುತ್ತೆ. ಹೇಗೆ ಒಬ್ಬ ಶಿಲ್ಪಿ ಒಂದು ವಿಗ್ರಹವನ್ನು ಕೆತ್ತನೆ ಮಾಡಬೇಕಾದ್ರೆ ಮೊದಲು ಆ ಒಂದು ಕಲ್ಲೊಂದಿರುತ್ತೆ, ಅಲ್ಲಿ ನೋಡಿ ಏನೋ ಒಂದು ಚಿತ್ರ ಇರುತ್ತೆ, ಅದು ನೋಡ್ಕೊಂಡು ಈಗ ಕೆತ್ತನೆ ಶುರು ಮಾಡಬೇಕು. ಕೈಯಲ್ಲಿ ಒಂದು ಉಳಿ, ಒಂದು ಸುತ್ತಿಗೆ ಇರುತ್ತೆ, ಚಿಸಲ್ ಅಂಡ್ ಹ್ಯಾಮರ್. ಅದನ್ನು ಮೊದಲು ಇಡಬೇಕಾದ್ರೆ ಎಲ್ಲೆಲ್ಲಿ ಇಡಬೇಕು ತುಂಬ ಗಮನ ಕೊಡಬೇಕು. ಮೊದಲನೇ ಆಕಾರ ಬಹಳ, ಅದು ಪ್ರತ್ಯಾಹಾರ ಅಲ್ಲ, ಧಾರಣ. ಟು ಫೋಕಸ್, ಕಾನ್ಸಂಟ್ರೇಟ್. ಆಮೇಲೆ ಏನಾಗುತ್ತೆ, ಒಮ್ಮೆ ಒಂದು ಇದು ಬಂದ್ಮೇಲೆ, ಒಂದು ಆಕಾರ ಬಂದ್ಮೇಲೆ ಆಮೇಲೆ ಏನ್ ಮಾಡ್ತಾನೆ, ಟಕ್ 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 ಹೊಡಿತಾ ಹೋಗ್ತಾನೆ. ಅದು ಎಷ್ಟು ಮಗ್ನನಾಗ್ಬಿಟ್ಟಿರ್ತಾನೆ ಅಂತ ಹೇಳಿದ್ರೆ ಅದಕ್ಕೆ ಅವ್ರು ಗಂಟೆ ಕೂತ್ಕೋತಾರೆ. ಯಾವುದೇ ಕೆಲಸ ಆಗಲಿ ನಾವು ಅದನ್ನ ಒಂದು ದೀರ್ಘಾವಧಿ ಮಾಡದೇ ಇದ್ರೆ ಅದು ಆಗೋದೇ ಇಲ್ಲ. ನೋಡಿ, ಏನೋ ಒಂದು ಒಳ್ಳೆ ಬರವಣಿಗೆ ಮಾಡಬೇಕು ಅಂತ ಇಟ್ಕೊಳ್ಳಿ, ನೀವು ಈಗ ಒಂದು 2 ನಿಮಿಷ ಬರೀತೀನಿ, ಮೊಬೈಲ್ ನೋಡ್ತೀನಿ, ಆಮೇಲೆ 2 ನಿಮಿಷ ಬರೀತೀನಿ, ಅದು ಸಾಗಲ್ಲ. ಯಾಕೆ ಅಂತೇಳಿ ಮನಸ್ಸು ಜ್ಞಾನಸ್ಥ ಆಗಲ್ಲ. ಬರೀ ಮಿಕ್ಕೆಲ್ಲ ಬಿಟ್ಟು ಅದರಲ್ಲೇ ಬೆಳೀತಾ ಆದರೆ ಆಗ ಆ ಒಂದು ಉತ್ತಮತೆ ಅಂತಕ್ಕಂಥದ್ದು ತಾನೇ ತಾನಾಗಿ ಬರುತ್ತೆ. ಇಲ್ಲೂ ಅದೇನೇ ಆಗುತ್ತೆ, ಹೊಡಿತಾ ಮನಸ್ಸು ಧ್ಯಾನದ ಸ್ಥಿತಿ ಹೊಟ್ಟೋಗ್ಬಿಡುತ್ತೆ. ಆಮೇಲೆ ಬರ್ತಾ ಅವನಿಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ತಾನು ಕಲ್ಲು ತೆಗಿತಾ ಇದ್ದೀನಿ ಅನ್ನೋದು ಇರಲ್ಲ ಅವನಿಗೆ. ನಾನೇನೋ ಹೊಡಿತಾ ಇದ್ದೀನಿ ಕಲ್ಲಿಂದ, ಈ ಮೂರ್ತಿ ನಾನು ಕೆತ್ತಾ ಇದ್ದೀನಿ ಅನ್ನೋ ದೊಡ್ಡಬಿಡುತ್ತೆ. ಆ ಒಂದು ಮೂರ್ತಿ ಅಲ್ಲಿಂದ ಆವಿರ್ಭಾವ ಆಗುತ್ತಾ ಇರುವಂಗೆ ಅವನಿಗಾಗುತ್ತೆ. ಈ ಗೆಟ್ಸ್ ಕಂಪ್ಲೀಟ್ಲಿ ಮರ್ಜ್ಡ್. ದಟ್ ಈಸ್ ಸಮಾಧಿ. ನದಿಯ ಉದಾಹರಣೆ ತಗೊಂಡ್ರೆ, ನದಿ ಮೊದಲು 2 ತೀರಗಳ ನಡುವೆ ಹರಿತಾ ಇರುತ್ತೆ, ಬಿಟ್ವೀನ್ 2 ಬ್ಯಾಂಕ್ಸ್. ಹಾಗೆ ಹೀಗೆ ಒಂದ್ ಕಡೆ ಹಿಂಗೋಗುತ್ತೆ ಹಂಗಂಗೆ ಪಾಪ ಹರಿತಾ ಇರುತ್ತೆ. ಸಮುದ್ರದ ಹತ್ರ ಹೋಗುತ್ತೆ, ಹೋದಾಗ ಅದೇನಾಗುತ್ತೆ, ಅಲ್ಲಾಗ ಬ್ಯಾಂಕ್ಸ್ ಇರುತ್ತಾ, ನದಿಯ ತೀರಗಳೆಲ್ಲ ಹೊಡೋಗ್ಬಿಡುತ್ತೆ. ಸುಮ್ಮನೆ ಇಟ್ ವಿಲ್ ಎಕ್ಸ್ಪ್ಯಾಂಡ್, ಅದು ವಿಕಾಸಗೊಳ್ಳುತ್ತೆ, ಸಮುದ್ರದೊಳಗಡೆ ಹೋಗುತ್ತೆ. ಹೋಗಾದ್ಮೇಲೆ ನದಿ ಅಂತೇನಾರು ಇದೆಯಾ, ಹರಿತಾ ಇದೆ, ಅಲ್ಲಿ ನದಿ ಅಂತ ಆಗುತ್ತಾ, ನದಿ ಏನಾಗ್ಬಿಡುತ್ತೆ, ಸಮುದ್ರವೇ ಆಗ್ಬಿಡುತ್ತೆ. ಹಾಗೇನೆ ಸಮಾಧಿಯಲ್ಲಿ ದಿ ಮೆಡಿಟೇಟರ್ ಬಿಕಮ್ಸ್ ದಟ್ ದಿ ಆಬ್ಜೆಕ್ಟ್ ಆನ್ ವಿಚ್ he or she is meditating. He will lose his, as if his form, ಸ್ವರೂಪ, ಅವನ್ನೇ ಅವನು ಮರ್ತು ಬಿಡ್ತಾನೆ. ಹಾಗೆ ಕೆಲಸ ಮಾಡ್ತಕ್ಕಂಥದ್ದು ಸಾಧ್ಯ ಆಗುತ್ತೆ. ಅದಕ್ಕೆ ಸಮಾಧಿ. ಆದರೆ ಇದು ಅಷ್ಟು ಸುಲಭವಾದಂತಹ ಅಂತ ಅಲ್ಲ. ಇದಕ್ಕೆ ಬಹಳಷ್ಟು ಸಾಧನೆ ಬೇಕು, ಸತತ ಪರಿಶ್ರಮ ಇರಬೇಕು. ಯಾಕಂದ್ರೆ ಮನಸ್ಸು ಅದು ಯಾವುದ್ರಲ್ಲೋ ಸಿಗಾಕೊಂಡಿದ್ರೆ ಅದು ಸಾಧ್ಯ ಇಲ್ಲ. ಆಗ ಅರ್ಜುನ ಏನೋ ಹೇಳಕ್ಕೆ ಕಾತುರದಿಂದ ಇದ್ದ. ಗುರುಗಳು ಕೇಳಿದ್ರು, ನಿನ್ನಲ್ಲಿ ಏನೋ ಪ್ರಶ್ನೆ ಇದ್ದಂಗಿದೆ ಹೇಳಿ. ಅದಕ್ಕೆ ಅವನಂತ, ಗುರುಗಳೇ ನೀವು ಹೇಳ್ತಾನೆ ಇದ್ದೀರಾ ಯಮ ನೇಮ ಪಾಲಿಸ್ಬೇಕು ಅದು ಇದು ಅಂತ,
ಆಮೇಲೆ ಇದಕ್ಕೆಲ್ಲ ಮೂಲಭೂತವಾಗಿ ಮನಸ್ಸು ಸಮಾಧಾನವಾಗಿರ್ಬೇಕಾದ್ರೆ ಮೂಲಭೂತವಾಗಿ ಏನು ಎರಡು ಹೇಳಿದಾರಲ್ಲ ಪತಂಜಲಿಗಳು, ಅಭ್ಯಾಸ, ವೈರಾಗ್ಯ. ಗುರುಗಳೇ ಇಲ್ಲೇ ತಾಪತ್ರಯ ಶುರು ಆಗ್ಬಿಡುತ್ತೆ. ನಾನು ಎಲ್ಲೋ ಹೋಗಿದ್ದೆ, ಅಲ್ಲಿ ಇದನ್ನ ಹೇಳ್ತಾ ಇದ್ದೆ, ಅಭ್ಯಾಸ ವೈರಾಗ್ಯ ಬೇಕು ಅಂತ ಹೇಳ್ಬಿಟ್ಟೆ. ಅದಕ್ಕೆ ಅಲ್ಲಿ ಇರೋರೆಲ್ಲರೂ ಈ ವಯಸ್ಸಿಗೆ ಏನೋ ವೈರಾಗ್ಯ, ನಿಂಗೆ ಎಲ್ಲಿ ಹೋಗ್ತೀಯೋ, ಯಾಕೆ ಹೋಗ್ತೀಯೋ, ವೈರಾಗ್ಯ ಬಂದ್ಬಿಟ್ರೆ ಜೀವನ ಏನ್ ಮಾಡ್ತೀಯ, ವೈರಾಗ್ಯ ಬಂದ್ಬಿಟ್ರೆ ಜೀವನ ಏನ್ ಮಾಡ್ತೀಯ ಅಂತೆಲ್ಲ ಇದು ಮಾಡ್ತಾ ಇದ್ರು. ಇದು ಸ್ವಲ್ಪ ವ್ಯತಿರಿಕ್ತ ಅಂತ ನನಗೂ ಅನ್ಸ್ಬಿಡ್ತು. ಹೌದು, ನಾನು ಎಲ್ಲ ಕಟ್ಕೊಂಡಿದ್ದೀನಿ, ನನ್ನ ಕಚೇರಿ ಇದೆ, ಅಲ್ಲಿ ಬೇಕಾದ ಜನ ಕೆಲಸಗಾರ ಇದ್ದಾರೆ, ಮಗ ಇದ್ದಾನೆ, ಮಗಳಿದ್ದಾಳೆ, ಹೆಂಡತಿ ಇದ್ದಾಳೆ. ಗುರುಗಳೇ ವೈರಾಗ್ಯ, ಗುರುಗಳಿಗೆ ಉತ್ತರ ಅನ್ನಿಸ್ತು. ಅಲ್ಲಯ್ಯ ಅರ್ಜುನ, ಯಾವಲೋ 2 ವರ್ಷದಿಂದ ಈ ಪಾಠ ಮಾಡ್ತಾ ಇದ್ದೀನಿ, ಇದಕ್ಕೆ 8 ಸತಿ ಉತ್ತರ ಕೊಟ್ಟಿದ್ದೀರಿ, ನಿನಗೆ ಆ ಉತ್ತರ ಹಿಡಿಸಿಲ್ಲ ಅನ್ಸುತ್ತೆ. ಹೌದು ಗುರುಗಳೇ, ಉತ್ತರ ಕೊಟ್ಟಿರ್ತೀರಾ, ಆದರೆ ಅದ್ಯಾಕೋ ನಿಲ್ಲಲ್ಲ. ಅದು ಗುರುಗಳು ಹೇಳಿದ್ರು, ಇದಕ್ಕೇನಪ್ಪ ಮನನ ಮಾಡು ಅಂತ ಹೇಳಿ. ನಿಲ್ಲಲ್ಲ, ಅಷ್ಟು ಸುಲಭಕ್ಕೆ ನಿಲ್ಲಲ್ಲ. ಮನನ ಮಾಡ್ತಾ ಇರ್ಬೇಕು. ಮನನ ಮಾಡ್ತಾ ಇದ್ರೆ ಅದು ಸಾಧ್ಯ, ಇಲ್ಲ ಅಂದ್ರೆ ಇಲ್ಲ. ಇದಕ್ಕೆ ಬೇಕಾಷ್ಟು ಕಥೆಗಳನ್ನು ಹೇಳಿರ್ತೀವಿ, ಯಾವ್ದಾದ್ರು ಒಂದು ನೆನಪು ಮಾಡ್ಕೊತಾ ಇರ್ಬೇಕು ಮಧ್ಯ. ಓ ಹೀಗಿತ್ತು, ಇದು ವೈರಾಗ್ಯ. ವೈರಾಗ್ಯ ಅಂತ ಹೇಳಿ ಸಂಸಾರ ಬಿಟ್ಟು ಓಡೋಗುವಂಥದ್ದಲ್ಲ, ಸಂಸಾರವನ್ನು ಇನ್ನೂ ಚೆನ್ನಾಗಿ ನಿರ್ವಹಿಸೋದಕ್ಕೆ ಸಾಧ್ಯವಾಗ್ತಕ್ಕಂಥ ಒಂದು ಸಾಧನ ಇದು. ಇದನ್ನೆಲ್ಲ ನೀನು ಮೆಲುಕಾಕ್ತಾ ಇರ್ಬೇಕಪ್ಪ. ಮೆಲುಕಾಕದೇ ಇದ್ರೆ ಕಷ್ಟ. ಅಲ್ಲ ಗುರುಗಳೇ, ನೀವು ಹೇಳಿದ್ರಲ್ಲ, ಕಂಡಿದ್ರಲ್ಲಿ ನೋಡಿದ್ರಲ್ಲಿ ಸಿಕ್ಕ ಬೀಳಬಾರ್ದು. ನಾವು ಆವಾಗ ನೋಡೋದೇನು, ಹೆಂಡತಿ ಮಕ್ಕಳು ಸಂಸಾರ ಇದನ್ನೇ ನೋಡ್ತಾ ಇದ್ವಿ. ಅದ್ರಲ್ಲಿ ಸಿಕ್ಕ ಬೀಳಬಾರ್ದು ಅಂದ್ರೆ ಏನು, ಅದ್ಯಾವುದಕ್ಕೂ ಕೇರೆ ಮಾಡಬಾರ್ದು ಅಂತಲ್ವೇ. ಅದಕ್ಕೆ ಅವ್ರು ಹೇಳಿದ್ರು, ನೋಡಪ್ಪ ಇದೆಲ್ಲ ಕೆಲವೆಲ್ಲ ನಾವು ಸಿಂಬಾಲಿಕ್ ಆಗಿ ಹೇಳ್ತೀವಿ, ಪ್ರಾತಿನಿಧಿಕವಾಗಿ ಹೇಳ್ತೀವಿ. ಅದನ್ನು ಹಾಗೇನೇ ನೀನು ತಗೊಂಡ್ಬಿಡ್ಬಾರ್ದು. ಹಾಗೆ ತಗೊಂಡ್ಬಿಟ್ರೆ ಆಗುತ್ತೆ ಜೀವನ. ಇಲ್ಲಿ ನಮ್ಮ ಜಾಣ್ಮೆಯನ್ನು ಬಳಸೋದಕ್ಕೆ ಅಗತ್ಯವಾಗಿದ್ದದೆ. ಏನೋ ಒಬ್ಬ ಜ್ಞಾನಿ, ಅವನು ವೈರಾಗ್ಯ ಇದೆ ಅನ್ ಮಾತ್ರಕ್ಕೆ ಅವನಿಗೇನು ಭಾವನೆಗಳೇ ಇರಲ್ವೇ? ಭಾವನೆಗಳಿರುತ್ತೆ. ಭಗವಾನ್ ರಮಣರು ಅಯ್ಯೋ ಅಂದಿದ್ದಿದೆ, ಬೇರೆಯವ್ರ ದುಃಖ ಕಣ್ಣೀರು ಸುರಿಸಿದ್ದಿದೆ, ಕಂಚಿ ಪರಮಾಚಾರ್ಯರು ಅದನ್ನು ಮಾಡಿದ್ದಾರೆ. ಏನು ನಾವೆಲ್ಲ ಏನು ಹೇಳ್ತಾರೆ ಅದಕ್ಕೆ, ಜಾಂಬಿ ತಾನೇ. ಬೇಸ್ಡ್ ರೋಬೋಟ್ಸ್ ಎಲ್ಲ ಇದೆಯಲ್ಲ, ಹ್ಯೂಮನಾಯ್ಡ್ಸ್, ಅವಕ್ಕೆ ಇಲ್ಲ, ಅವೇನು ಪಾಠ ಹೇಳ್ಕೊಟ್ಟಿರ್ತಾರೆ, ಅದು ಹಂಗೆ ಮಾಡುತ್ತೆ. ಎಲ್ಲ ಏನಾದ್ರು ಮ್ಯಾಚ್ ಗೀಚ್ ಕೇಳಿ ನಮಗಿಂತ ಫಾಸ್ಟಾಗಿ ಮಾಡ್ಕೊಡುತ್ತೆ, ಇನ್ನೂ ಚೆನ್ನಾಗಿ ಮಾಡ್ಕೊಡುತ್ತೆ, ಸರಿಯಾಗಿ ಹೇಳ್ಕೊಡುತ್ತೆ. ಬಟ್ ಅವಕ್ಕೇನು ಎಮೋಷನ್ಸ್ ಅಂತ ಏನು, ಭಾವನೆಗಳು ಅಂತ ಏನು, ಯು ಕೆನಾಟ್ ಮೇಕ್ ಜಡ್ಜ್ಮೆಂಟ್ಸ್. ಹಾಗೆ ನೋಡು, ನಿನಗೆ ಸ್ಪಷ್ಟವಾಗೋದಕ್ಕೆ ಒಂದು ಹೇಳ್ತೀನಿ. ನಮಗೆ ಮನುಷ್ಯರಾಗಿ ನಮಗೊಂದು ಪ್ರತ್ಯೇಕತೆ ಇದೆ. ವಿ ಆರ್ ಕಾನ್ಷಿಯಸ್ ಬೀಯಿಂಗ್ಸ್. ನಮಗೇನು ಕಾನ್ಷಿಯಸ್ ಇಲ್ಲದೆ ನಾವು ವರ್ತನೆ ಮಾಡಲ್ಲ. ವೈರಾಗ್ಯ ಇಟ್ಕೋಬೇಕು ಅನ್ನೋ ಮಾತ್ರಕ್ಕೆ ನಿನಗೇನು ಎಮೋಷನ್ಸ್ ಇರಲ್ಲ, ನಿನ್ನ ಸಂಸಾರದಲ್ಲಿ ಆಗೋದಕ್ಕೆಲ್ಲ ನೀನೇನಕ್ಕೂ ಜವಾಬ್ದಾರಿ ತಗೊಳ್ಳಲ್ಲ ಅಂತಲ್ಲ. ಟ್ರೈನಿಂಗ್ ಇನ್ ವೈರಾಗ್ಯ ಬೇಕು. ಅದು ಭಾವನೆಗಳ ಮೇಲೆ ಹಿಡಿತ ಸಾಧಿಸೋದಕ್ಕೆ. ಮೃತ್ಯುವೇ ಇಲ್ಲದೆ ಇರುತ್ತಾ? ಈ ಟ್ರೈನಿಂಗ್ ಇಂದ ನಿನ್ನ ಜೀವನ ಕೆಟ್ಟೋಗುತ್ತೆ ಅನ್ಕೊಂಡ್ರೆ ತಪ್ಪು. ಇದಕ್ಕೊಂದು ಘಟನೆ ಹೇಳ್ಬಿಡ್ತೀನಪ್ಪ. ಒಬ್ಬ ನಾಯಿ ತಗೊಂಡ್ರು. ಈ ನಾಯಿ ತಗೊಂಡ್ಮೇಲೆ ಅದಕ್ಕೆಲ್ಲ ಸರಿಯಾಗಿ ಸಾಕಬೇಕು, ಮತ್ತೆ ಅದು ಮಲಮೂತ್ರ ವಿಸರ್ಜನೆಯನ್ನು ಎಲ್ಲೆಲ್ಲ ಮಾಡಿಬಿಡುತ್ತೆ. ಅದಕ್ಕೆ ವಿಶೇಷವಾದ ತರಬೇತಿ ಕೊಡ್ತಾರೆ. ಅದಕ್ಕೆ ಒಬ್ಬ ತರಬೇತಿ ಕೊಡೋನು ಇದ್ದ, ಅವನನ್ನು ಕರೆಸಿದ್ರು. ಇದೇ ಅಂತಿಂತ ನಾಯಿ ಅಲ್ಲ, ಇದು ಸ್ವಲ್ಪ ದೊಡ್ಡ ಮನೆ ನಾಯಿ ಅಂದರೆ ಗೊತ್ತಲ್ಲ, ಅದಕ್ಕೆ ಬೆಲೆ ಸಾಕಷ್ಟು ಇರುತ್ತೆ. ಹೌದ್ರಿ, ಸಾಕಷ್ಟು ಬೆಲೆ ಇರುತ್ತೆ. ನಮ್ಮ ಕಾರ್ಗಿಂತ ಜಾಸ್ತಿ ಬೆಲೆ ಇರುತ್ತೆ ನಾಯಿಗಳು. ಅದಕ್ಕೆ ಕರೆಸಿದ್ರು. ನೋಡಪ್ಪ, ಇದು ನಮ್ಮ ಮನೆಗೆ ತುಂಬ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಇದು ಮಲಮೂತ್ರ ವಿಸರ್ಜನೆಯನ್ನ
ಅರೆ ಇದ್ದಕ್ಕಿದ್ದಂಗೆ ಅನುಮಾನ ಬಂತು. ಇರ್ಲಿ ಬಿಡಿ, ಮಲಮೂತ್ರ ವಿಸರ್ಜನೆ ಮಾಡಿಬಿಟ್ರೆ ಆಭಾಸ ಆಗ್ಬಿಡುತ್ತೆ. ಈಗ ಮೊದಲು ಆಗ್ತಾ ಇತ್ತು. ನಾವು ಚಿಕ್ಕವರಾಗಿದ್ದಾಗ ಯಾರು ಮನೆಗೆ ಯಾರು ಅತಿಥಿಗಳು ಬಂದು ಈ ಚಿಕ್ಕ ಮಕ್ಳು ಯಾವ್ದನ್ನಾರು ಎತ್ಕೊಂಡ್ರೆ ಅವ್ರು ಹೇಳೋರು, ಇಲ್ಲ ಅದು ಒಂದಕ್ಕೊಂದು ತುಂಬ ಹೊತ್ತಾಯ್ತು ಅಂದ್ರೆ ಮಾಡ್ಬಿಡ್ಬೋದು ಹುಷಾರು ಅಂತ. ಈಗ ಅದೆಲ್ಲ ಏನಿಲ್ಲ. ಉಕ್ಕರಕ ಹಾಕ್ಬಿಟ್ಟಿರ್ತಾರೆ. ಉಕ್ಕರಕ ಹಾಕಿರೋದ್ರಿಂದ ಅದೇನ್ ಮಾಡ್ತೋ ಬಿಡ್ತೋ ಒಂದು ಯಾರು ಗೊತ್ತ. ಉಕ್ಕರಕ ಅಂದ್ರೆ ಗೊತ್ತು, ಡೈಪರ್. ಉಕ್ಕರಕ ಅಂದ್ರೆ ಗೊತ್ತೇನ್ರಿ? ಉಚ್ಚೆ ಕಕ್ಕ ರಕ್ಷಾ ಕವಚ. ಉಕ್ಕರಕ ಗೊತ್ತಾಗಿದೆ. ಇದು ಮೊದಲು ನಾವು ಚಿಕ್ಕವರಾಗಿದ್ದಾಗ ಡಾಕ್ಟ್ರು ಹೋದ ತಕ್ಷಣ ಲ್ಯಾಬ್ ರಿಪೋರ್ಟ್ ಎಲ್ಲ ಕೇಳ್ತಿರ್ಲಿಲ್ಲ. ಎಷ್ಟು ಸತಿ ಉಚ್ಚೆ ಮಾಡ್ತು ಮಗು, ಎಷ್ಟು ಸತಿ ಕಕ್ಕ ಮಾಡ್ತು ಅಂತ ಕೇಳೋರು. ಯಾವ ಬಣ್ಣ ಇತ್ತು ಕೇಳೋರು. ಕಕ್ಕದ ಬಗ್ಗೆ ಕೇಳೋರು. ಈಗ ಎಷ್ಟು ಸತಿ ಮಾಡ್ತು ಅಂದ್ರೆ ಯಾರು ಗೊತ್ತು? ಯಾರಿಗೂ ಗೊತ್ತಿಲ್ಲ. ಯಾವ ಬಣ್ಣ ಐತಿ? ಬಿಳಿ ಬಣ್ಣ, ದೈಪದ ಬಣ್ಣ, ಯಾವ ಬಣ್ಣ ಐತಿ ಗೊತ್ತಿಲ್ಲ. ಅದಕ್ಕೆ ಎಲ್ಲದಕ್ಕೂ ಲ್ಯಾಬ್ ಟೆಸ್ಟೇ ಬೇಕು. ಎನಿವೆ, ಎಲ್ಲಿಂದ ಎಲ್ಲಿಗೋ ಹೋಯ್ತು ಮಾತು. ಇದು ಯಾತಕ್ಕೆ ಅನುಮಾನ ಬಂತು, ಈ ನಾಯಿಗೂ ಡೈಪರ್ ಇದೆಯಾ ಅಂತ. ಇದೆಯಾ? ಅದು ಗೊತ್ತಿಲ್ಲ. ಎನಿವೆ, ಈ ದೊಡ್ಡ ಮನುಷ್ಯ ಯಾರೋ ದೊಡ್ಡ ಈ ತರಬೇತಿ ಕೊಡೋವನ್ನ ಕರೆದು ಅವ್ರಿಗೆ ಹೇಳಿದ್ರೆ ಎಲ್ಲ ಮಿಕ್ಕಿದ್ದೆಲ್ಲ ಕೆಲವೆಲ್ಲ ಮಾಮೂಲಾಗಿ ಹೇಳ್ಕೊಡ್ತಾರೆ. ಏನು, ಥ್ಯಾಂಕ್ ಯು ಅಂದ್ರೆ ಕೈ ಕೊಡ್ಬೇಕು, ಕೂತ್ಕೊಂಡ್ರೆ ಕೂತ್ಕೋಬೇಕು, ನಿಂತ್ಕೊಂಡ್ರೆ ನಿಂತ್ಕೋಬೇಕು, ಆಮೇಲೆ ಬುಟ್ಟಿ ತಗೊಂಬ ಅಂದ್ರೆ ಬುಟ್ಟಿ ತಗೊಂಬರ್ಬೇಕು, ಬಾಲ್ ತಗೊಂಬ ಅಂದ್ರೆ ಬಾಲ್ ತಗೋಬೇಕು. ಜೊತೆಗೆ ಅವ್ರು ಹೇಳಿದ್ರು, ನೋಡಿಪ್ಪ ಇದು ನಮ್ಮನೆಗೆ ತುಂಬಾ ಜನ ಬರ್ತಾರೆ, ಉಚ್ಚೆ ಕಕ್ಕ ಮಾತ್ರ ಇದು ಸರಿಯಾಗಿ ಆಯಾ ಟೈಮ್ಗೆ ಅದು ಮಾಡ್ಬಿಡ್ಬೇಕು. ಅವ್ನು ಕರ್ಕೊಂಡಾದ, ಎಲ್ಲ ಮಾಡ್ದ, ಒಂದು ಜಾಗಕ್ಕೆ ಕರ್ಕೊಂಡೋಗೋವನು. ಅದಕ್ಕೆ ಯಾಕೋ ಅಷ್ಟು ಸರಿಯಾಗಿ ತರಬೇತಿ ಆಗ್ತಿರ್ಲಿಲ್ಲ. ಆಮೇಲೆ ಇವನೊಂದು ಕಂಡಿಡ್ದ. ಏನಪ್ಪ ಅಂತ ಹೇಳಿದ್ರೆ, ಅದೊಂದ್ಸತಿ ಉಚ್ಚಕಕ್ಕ ಮಾಡ್ತು ಅಂದ್ರೆ ಇವನು ಜೋರಾಗಿ ಕುಣಿಯೋನು, ಡ್ಯಾನ್ಸ್ ಮಾಡೋನು. ಹಿಂಗೆ ಡ್ಯಾನ್ಸ್ ಮಾಡಿದ ತಕ್ಷಣ ಅದಕ್ಕೆ ಗೊತ್ತಾಯ್ತು, ಓಹೋ ಉಚ್ಚಕಕ್ಕ ಮಾಡಿದ್ರೆ ಇವನು ಕುಣಿತಾನೆ, ಚೆನ್ನಾಗಿರುತ್ತೆ ನೋಡಕ್ಕೆ. ಹಂಗೆ ಟ್ರೈನಿಂಗ್ ಮೆಥಡಾಲಜಿ ಎವಾಲ್ವ್ ಆಯ್ತು. ಇವನು ದಿನ ಸ್ಥಳಕ್ಕೆ ಅದ್ರ ಕರ್ಕೊಂಡು ಹೋಗೋನು, ಹಿಂಗೆ ಡ್ಯಾನ್ಸ್ ಮಾಡೋನು, ಅದು ಉಚ್ಚಕಕ್ಕ ಮಾಡೋನು. ಸಕ್ಸಸ್ಫುಲ್ ಎಲ್ಲ ಆಯ್ತು. ಆಮೇಲೆ ಬಿಟ್ಟ. ಆಮೇಲೆ ನೋಡಿದ್ರು ಅವರು ಮನೆಯಲ್ಲಿ ಏನು ಮಾಡ್ತಿರ್ಲಿಲ್ಲ, ಅವ್ರಿಗೂ ಬಹಳ ಸಂತೋಷ ಆಯ್ತು. ಒಮ್ಮೆ ಪಾಪ ಅವ್ರ ಮನೆಗೆ ಯಾರ್ಯಾರೋ ಬಂದಿದ್ರು, ಮಕ್ಕಳು ಎಲ್ಲ ಬಂದಿದ್ರು. ಯಾರ್ದು ಅವ್ರ ಮೊಮ್ಮಗುದು ಹುಟ್ಟದಬ್ಬ, ಎಲ್ಲರೂ ಕರೆದಿದ್ರು. ಅವರೆಲ್ಲ ಏನ್ ಮಾಡಿದ್ರು, ಒಂದು ಮ್ಯೂಸಿಕ್ ಹಾಕ್ಬಿಟ್ಟು ಡ್ಯಾನ್ಸ್ ಮಾಡಿದ್ರು. ಅದೇನ್ ಮಾಡ್ಬೇಕು ಅದು ಮಾಡ್ತು. ಅದಕ್ಕೇನ್ ಗೊತ್ತಿದ್ದು ಟ್ರೈನಿಂಗು, ಡ್ಯಾನ್ಸ್ ಮಾಡಿದ್ರೆ ಇದು ಮಾಡಬೇಕು. ರಕ್ತ ನಾಯಿ ಆಗುತ್ತೆ, ಆದ್ರೆ ನಾವು ಆ ಥರ ಅಲ್ಲ. ವಿ ಕ್ಯಾನ್ ಮೇಕ್ ಜಡ್ಜ್ಮೆಂಟ್ಸ್. ನಾವು ವೈರಾಗ್ಯವನ್ನು ಪಾಲಿಸಿ ಏನ್ ಮಾಡೋದಕ್ಕೆ, ನಾನು ವೈರಾಗ್ಯ, ನನಗೂ ಇದಕ್ಕೂ ಸಂಬಂಧ ಇಲ್ಲ ಅಂತೇಳಿ ಗಂಡಿಗೋ ಹೆಂಡತಿಗೋ ಹುಷಾರಿಲ್ಲ ಅಂದ್ರೆ ನಮ್ಮ ಮೇಷ್ಟ್ರು ವೈರಾಗ್ಯ ಹೇಳ್ಕೊಟ್ಟಿದ್ದಾರೆ, ಏನಾದ್ರೆ ಏನು ಅಂತ ನಾವು ಅಂತೀವ. ಇಲ್ಲ ಅಂದ್ರೆ ವೈರಾಗ್ಯವನ್ನು ಆ ರೀತಿ ವಿಪರೀತಕ್ಕೆ ತಗೊಂಡೋಗ್ಬಾರ್ದು ಕಣೆ ಅರ್ಜುನ. ಇದನ್ನ ತಿಳ್ಕೊ. ನಾವು ನಮ್ಮ ಪ್ರತ್ಯೇಕತೆ ಏನಪ್ಪಾ ಅಂತ ಹೇಳಿದ್ರೆ, ನಾವು ಜ್ಞಾನ ಮಾರ್ಗದಲ್ಲಿ ಬೆಳೀತಾ ಸಂಸಾರಕ್ಕೆ ಅಡ್ಡಿಯಾಗದಂತೆ ಇರಲಿಕ್ಕೆ ಸಾಧ್ಯ. ಹಾಗಾಗಿ ನೀನು ಮತ್ತೆ ಮತ್ತೆ ಇದನ್ನ ಯೋಚನೆ ಮಾಡ್ತಾ ಇರಬೇಡ. ನೀನು ಇದನ್ನ ತಿದ್ದುಕೊಳ್ಳೋದು ಕಲಿತ್ಕೋ. ಇದು ಬಹಳ ಮುಖ್ಯ. ಮತ್ತೆ ಈ ಮೂರುನುವೆ ಇದು ಬಹಳ ಮುಂದಿನ ಸೂತ್ರ ಪತಂಜಲಿ ಹೇಳ್ತಕ್ಕಂಥದ್ದು. ಇದು ಮೂರು ಯಾತಕ್ಕೆ ಇಷ್ಟೆಲ್ಲ ಮಾತಾಡಿದ್ವಿ, ಧಾರಣ, ಧ್ಯಾನ, ಸಮಾಧಿ. ಮತ್ತೆ ಇದನ್ನು ವಿಶೇಷವಾಗಿ ವಿಭೂತಿ ಪಾದಕ್ಕೆ ತರೋದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಮುಂದಿನ ಸೂತ್ರ, 4ನೇ ಸೂತ್ರ, ತ್ರಯಂ ಏಕತ್ರ ಸಂಯಮ. ಇದು ಮುಖ್ಯ. ಇದು ಅತ್ಯಂತ ಕೀಲಕವಾಗಿರ್ತಕ್ಕಂಥದ್ದು. ಒನ್ ಆಫ್ ದಿ ಕೀ ಸೂತ್ರ. ಏನು ಇದು? ಮೂರು ಸೇರಿ ತ್ರಯಂ, ದಿ ಸ್ತ್ರೀ,
ಏಕತ್ರ ಇನ್ ಒನ್ ಇಸ್ ಸಂಯಮ. ಇದೇ ನೋಡಪ್ಪ ಸಂಯಮ. ಸಂಯಮ ಅಂತ ಹೇಳಿದ್ರೆ ಪರಿಪೂರ್ಣ ನಿಗ್ರಹ, ಕಂಪ್ಲೀಟ್ ಕಂಟ್ರೋಲ್. ಇದು ಸಂಯಮ. ಇದು ಮುಖ್ಯ. ಯಾಕೆ ಮುಖ್ಯ ಮುಂದೆ ಹೇಳ್ತಾರೆ. ಅದು ಇದನ್ನು ಯಾಕೆ ಮುಖ್ಯ ಅಂತ ಸ್ಥೂಲವಾಗಿ ಹೇಳಬೇಕು ಅಂತ ಹೇಳಿದ್ರೆ, ಇದರಿಂದ ಈ ಸಂಯಮದಿಂದ ಎಲ್ಲ ಸಿದ್ಧಿಗಳು ಸಾಧ್ಯ. ಎಲ್ಲ ಸಿದ್ಧಿಗಳು ಸಾಧ್ಯ. ನೀನೇನು ಅನ್ಕೋತೀಯೋ ಎಲ್ಲವನ್ನ ಪಡೆಕೊಳ್ಳಬಹುದು. ಸಂಯಮ ಚೆನ್ನಾಗಿದೆ ಅಲ್ವಾ? ತಕ್ಷಣಕ್ಕೆ ಏನನ್ಸುತ್ತೆ? ಹಾಗಾದ್ರೆ ನಾನು ಬಿಲಿಯನೇರ್ ಆಗ್ಬಿಡ್ಬೋದು. ನೀವು ಹೇಳ್ತೀರಲ್ಲ ಪತಂಜಲಿಗಳೇ, ಬಿಲಿಯನೇರ್ ಆಗ್ಬಿಡ್ಬೋದು ನಾನು. ಆಗ ಪತಂಜಲಿಗಳು ನಕ್ಬಿಟ್ಟು ಹೇಳ್ತಾರೆ, ಸ್ವಲ್ಪ ತಡಿ, ಯಮ ನಿಯಮ ಮರ್ತ್ಬಿಟ್ಯಾ? ಅಲ್ಲೇನು ಹೇಳಿದ್ದೆ? ಉದಾಹರಣೆಗೆ ಆಸೆ ಬಂತು, ಯಾರಿಗೇ ಆಗಲಿ ಈ ಥರ ಏನು ಬೇಕಾದ್ರೂ ಪಟ್ಟು ಬರೋದೇ ಇದು. ಯಾಕೆ ನಾವು ಆ ಥರ ಪುಸ್ತಕಗಳು ಬೇಕಾಟ್ ಓದ್ಬಿಟ್ಟಿದ್ವಿ. ನ್ಯೂಯಾರ್ಕ್ ಟೈಮ್ ಬೆಸ್ಟ್ ಸೆಲ್ಲರ್, ಹೌ ಟು ಬಿಕಮ್ ಎ ಬಿಲಿಯನೇರ್ ಓದ್ಬಿಟ್ವಿ. ಅದ್ರಲ್ಲಿ ಅವೆಲ್ಲ ಬಂದ್ಬಿಡುತ್ತೆ ಈಗ ಮನಸ್ಸಿನಲ್ಲಿ. ಆ ಪತ್ನಿ ಹೇಳ್ತಾರೆ, ಏನು ಬಿಲಿಯನೇರ್ ಯಾತಕ್ಕಾಗಬೇಕು? ನೀನು ಬಿಲಿಯನೇರ್ ಯಾತಕ್ಕಾಗಬೇಕು? ಯಾತಕ್ಕೆ? ಸುಖವಾಗಿರೋದು. ಕರೆಕ್ಟ್ ತಾನೆ? ಸುಖವಾಗಿರೋದಕ್ಕೆ ಬಿಲಿಯನೇರ್ ಆಗ್ಬೇಕು ನಾವು. ಮತ್ತೆ ನೀವು ಹೇಳ್ತಾರೆ, ಆಗ್ಲೇ ಪಠ ಮಾಡ್ಬಿಟ್ಟಿದ್ದೀನಲ್ಲಯ್ಯ, ಸಂತೋಷಾತ್ ಅನುತ್ತಮ ಸುಖ ಲಾಭ. ಟೆಕ್ನಿಕ್ ಕೊಟ್ಬಿಟ್ಟಿದ್ದೀನಿ, ಇನ್ನೇನು ಬಿಲಿಯನ್ ಆಗಿ ಏನ್ ಮಾಡ್ತೀಯ? ಇನ್ನೇನು ಮಾಡ್ಬೇಕಾಗಿಲ್ಲ. ಮತ್ತೆ ಈ ಸಂಯಮ ತಗೊಂಡು ಏನ್ ಮಾಡೋದು ನೋಡ ಬಂದು. ಸಂಯಮ ಅಂದ್ರೆ ಯಾತಕ್ಕೆ ಹೇಳಿದೆ ಅಂತ ಹೇಳಿದ್ರೆ, ಈ ಸಂಯಮದಿಂದ ಏನ್ ಬೇಕಾದ್ರೂ ಸಾಧಿಸ್ಬೋದು ಅಂದಾಗ ನಮ್ಮ ಮನಸ್ಸು ಮತ್ತೆ ಯಾವುದೋ ಒಂದು ವಿಕಾರಕ್ಕೆ, ವಿಕಲ್ಪಗಳಿಗೆ ಹೋಗಬಾರ್ದು ಅನ್ನೋದು ಕಾಟೆ. ಅದಕ್ಕಾಗಿ ನಾವು ಇದನ್ನ ತಿಳ್ಕೋಬೇಕು. ಹಾಗಾಗಿ ಈ ಮೂರರ ಸಾಧನೆ ಯಾವುದು? ಧಾರಣ, ಧ್ಯಾನ, ಸಮಾಧಿ. ಇದು ಮೂರನ್ನೂ ಒಂದೇ ವಸ್ತು ಅಥವಾ ವಿಷಯದ ಮೇಲೆ ಸಾಧಿಸಿದ್ರೆ ಅದಕ್ಕೆ ಸಂಯಮ ಅಂತ ಹೆಸರು. ಇದು ಬೇರೆ ಎಲ್ಲ ಬಿಡಿ, ನಾವು ಇದನ್ನ ಬೇರೆ ಮಿಕ್ಕಂಗೆ ಯಾವುದೋ ಒಂದು ಸೆಲ್ಫ್ ಎನ್ಕ್ವೈರಿಗೆ ತಗೊಳ್ಳಿ. ಇದ್ಬೇಕು ಸಂಯಮ. ಮೊದಲು ನಾನು ಯಾರು ಅನ್ನೋದ್ರ ಬಗ್ಗೆ ಧಾರಣ, ಅದೇ ವಿಷಯದಲ್ಲಿ ಧ್ಯಾನ, ಅದರಲ್ಲೇ ಕಂಪ್ಲೀಟ್ ಅಬ್ಸಾರ್ಪ್ಷನ್. ಮೂರು ಒಟ್ಟಿಗೆ ಆದಾಗ ಏನಾಗ್ತೀಯ? ನೀನು ಅದೇ ಆಗ್ತೀಯ ಅಂತ ಹೇಳಿದ್ರೆ ನಿನ್ನ ನಿಜ ಸ್ವರೂಪವನ್ನು ಕಂಡ್ಕೋತೀಯ. ನಿಜ ಸ್ವರೂಪ ಕಂಡ್ಕೊಳ್ಳೋದ್ರಿಂದ ಏನು ಉಪಯೋಗ? ನಮ್ಮ ನಿಜ ಸ್ವರೂಪ ಏನು? ಅದೇ ಆನಂದ ಸ್ವರೂಪ. ಅಲ್ಲಿಗೆ ಇದಕ್ಕಿಂತ ಉತ್ತಮವಾದ್ದೇನಾದ್ರೂ ಬೇಕಾ ನಮಗೆ? ಅಂದ್ರೆ ಸಂಯಮ ಆಸ್ ಎ ಟೂಲ್ ಕ್ಯಾನ್ ಬಿ ಯೂಸ್ಡ್ ಎನಿವೇರ್. ಅದನ್ನು ನಾವು ಯೋಗ ಸಾಧನೆಯಲ್ಲಿ ಇಲ್ಲಿ ಬಳಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಹಾಗಾಗಿ ಮೊದಲು ಈ ಧಾರಣ ಮುಖ್ಯ. ಅದನ್ನ ಒಂದು ವಸ್ತು ವಿಷಯ ಎಲ್ಲಿ ಬೇಕಾದ್ರೆ ಇಡ್ಬೋದು. ಆಮೇಲೆ ಅದನ್ನ ಅಲ್ಲೇ ಇಟ್ಕೋಬೇಕು. ಅದು ಧ್ಯಾನ, ಆ ಹರಿವು, ಫ್ಲೋ ಧ್ಯಾನ. ಆಮೇಲೆ ಅದರಲ್ಲೇ ಮಿಳಿತಗೊಳ್ಳೋದು, ಫ್ಯೂಷನ್, ಅದು ಸಮಾಧಿ. ಇವು ಮೂರು ಒಟ್ಟಿಗೆ ಆದರೆ ಅದಕ್ಕೆ ಸಂಯಮ ಅಂತ ಹೆಸರು. ಹಾಗಾಗಿ ಈ ಸಾಧನೆಯನ್ನ ನೋಡಪ್ಪ ಮಾಡಬೇಕು. ಅನೇಕ ಸಾಧನೆಗಳು ಇದರಿಂದನೇ ಸಾಧ್ಯ ಆಗುತ್ತೆ. ಇದರಿಂದ ಏನು ಬೇಕಾದರೂ ನೀನು ಆಗಬಹುದು. ಲಿಟ್ರಲಿ
ಬಟ್ ಬೇರೆ ಇದಕ್ಕೆ ಯಾಕೆ ಹೋಗಬಾರ್ದು, ಅದಕ್ಕೆ ಬೇರೆ ಬೇರೆ ಹೇಳ್ತೀರ. ವೈ ನಾಟ್ ಎ ಬಿಲಿಯನಿಯರ್, ಅದಕ್ಕೆ ಬೇರೆ ಬೇರೆ ಹೇಳೋಣ, ಅದು ಮುಂದೆ ಅದು. ಆದರೆ ಇದ್ರ ಏನಾಗುತ್ತೆ ಅಂತೇಳಿ ಇಲ್ಲಿ ಪತಂಜಲಿಗಳು ಒಂದು ವೈಜ್ಞಾನಿಕ ತಳಹದಿಯನ್ನ ಕೊಟ್ಟಿದ್ದಾರೆ. ಏನಪ್ಪಾ ತಳಹದಿ? ನೋಡಪ್ಪ, ನಿನ್ನ ಮನಸ್ಸನ್ನ ಸರಿಯಾದ ರೀತಿಯಲ್ಲಿ ನೀನು ತರಬೇತಿಗೊಳಿಸಿದ್ರೆ ನಿನ್ನ ಮನಸ್ಸಿಗೆ ಎಂಥ ಒಂದು ಶಕ್ತಿ ಇದೆ ಅಂತ ಹೇಳಿದ್ರೆ, ನೀನು ಯಾವುದೇ ವಸ್ತು ವಿಷಯವನ್ನ ಆರಿಸಿ ಅದರ ಮೇಲೆ ಧಾರಣ ಧ್ಯಾನ ಸಮಾಧಿಯನ್ನ ಮಾಡುವ ಮುಖೇನ, ಆ ಸಂಯಮದಿಂದ ನೀನು ಯಾವುದೇ ಸಿದ್ಧಿಯನ್ನು ಬೇಕಾದರೂ ಗಳಿಸಬಹುದು. ಅದು ಇಲ್ಲಿ ಬಹಳ ಮುಖ್ಯ. ಇದರಿಂದ ಏನಾಗುತ್ತೆ? ಏನು ಅತ್ಯಂತ ದೊಡ್ಡ ಸುದ್ದಿ ಅಥವಾ ಸಿದ್ಧಿ ಏನು ಜೀವನದಲ್ಲಿ? ಏನೋ ಘಟನೆಗಳು ನಡೀತಾನೆ ಇರುತ್ತೆ. ಘಟನೆಗಳು ನಡೆದಾಗೆಲ್ಲ ನಾವು ಅದಕ್ಕೆ ಆಶ್ಚರ್ಯವೋ ಆಘಾತವೋ ವ್ಯಕ್ತಪಡಿಸ್ತಾ ಇರ್ತೀವಿ ಅಲ್ವಾ? ಯಾರ ಬರ್ತಾರೆ, ಹೇಳ್ತಾರೆ, ನಿಮ್ಮ ಮಗ ಫಸ್ಟ್ ರ್ಯಾಂಕ್ ಅಂತ. ಹಾ, ಆಶ್ಚರ್ಯ. ಇನ್ನೊಬ್ಬ ಸುದ್ದಿ, ನಿಮ್ಮ ಮಗ ಅಲ್ಲೆಲ್ಲೋ ಯುದ್ಧದಲ್ಲಿ ಸಿಗಾಕೊಂಡ್ಬಿಟ್ಟಿದಾರಂತೆ, ಆಘಾತ. ಇದು ಎರಡು ಎಕ್ಸ್ಟ್ರೀಮ್ ಉದಾಹರಣೆ ಕೊಟ್ಟೆ. ಬಟ್ ಮಿಕ್ಕದಂಗೆ ನಮ್ಮ ಜೀವನದಲ್ಲಿ ಇದೆಲ್ಲ ನಡೀತಾನೆ ಇರುತ್ತೆ. ಯಾವಾಗ್ಲೂ ಏನೇನು ಸುದ್ದಿ ಬರೋದು ವಾಟ್ ಗಾಬರಿ. ಒಟ್ಟಿನಲ್ಲಿ ಈ ಸಾಧನೆಯಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ವಾಟ್ ಬಿಕಮ್ಸ್ ಸೋ ವಾಟ್, ಅಷ್ಟೇ. ಅದೇ ಅದ್ಭುತವಾದ ಸಾಧನೆ. ಏನಪ್ಪಾ ಅಂತ ಹೇಳಿದ್ರೆ, ಮೈಂಡ್ ಬಿಕಮಿಂಗ್ ಫ್ರಮ್ ದಿ ಸ್ಟೇಟ್ ಆಫ್ ವಾಟ್ ಸೋ ವಾಟ್. ಎರಡಕ್ಕೂ ವ್ಯತ್ಯಾಸ ನೋಡಿ. ಮನಸ್ಸು ತಿಳಿ ಆಗ್ಬಿಡುತ್ತೆ. ಏನ್ ಆಕ್ಷನ್ ತಗೋಬೇಕಾದ್ದು ಮಾಮೂಲಿ ಏನ್ ಮಾಡ್ತೀವಿ. ಆದ್ರೆ ಆಂತರಿಕವಾಗಿ ಕ್ಷೋಭೆ ಅಂತಕ್ಕಂಥದ್ದು ಇರಲ್ಲ. ಇದು ದೊಡ್ಡ ಸಾಧನೆ. ಆ ಮನಸ್ಸನ್ನು ಆ ಮಟ್ಟಕ್ಕೆ ತಗೊಂಡೋಗ್ಬೇಕಾದ್ರೆ ಇದೆಲ್ಲ ನಾವು ಮಾಡ್ತಕ್ಕಂಥದ್ದು ಅಗತ್ಯ. ಈ ಸಂಯಮದಿಂದ ಏನಾಗುತ್ತೆ, ಇದು ಯಾಕೆ ಸಾಧ್ಯ ಆಗುತ್ತೆ? ಯಾಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರೆ, ನಾವು ಏನಾದರೂ ನೋಡ್ತು ಅಂತ ಹೇಳಿದ್ರೆ ಅದು ಹೇಗೆ ನೋಡ್ತೀವೋ ಅದು ಹಾಗೆ ನಮಗೆ ರಿಯಾಲಿಟಿ ಗೊತ್ತಾಗಲ್ಲ. ಅದಕ್ಕೆ ನೀವು ಯಾವುದೇ ಉದಾಹರಣೆ ತಗೊಳ್ಳಿ, ಯಾವ್ದಾದ್ರು ಉದಾಹರಣೆ ತಗೊಳ್ಳಿ. ಹೂವ ನೋಡಿದ್ವಿ. ಹೂವು ನೋಡಿದ್ರೆ ಒಬ್ಬೊಬ್ರಿಗೆ ಒಂದೊಂದು ಬರುತ್ತೆ. ಹೂವನ್ನು ಹೂವಾಗೆ ನೋಡಲ್ಲ. ಈ ಹೂವ ತಗೊಂಡೋಗಿ ನಾನು ನನ್ನ ಗುರುಗಳ ಪಾದಕ್ಕಿಟ್ಟರೆ ಎಷ್ಟು ಚೆನ್ನಾಗಿ, ಇನ್ಯಾವುದು ದೇವಿಗೆ ಅರ್ಪಿಸಿದ್ರೆ ಎಷ್ಟು ಚೆನ್ನ, ಅಥವಾ ನನಗೆ ಇಷ್ಟವಾದವ್ರು ಯಾರೋ ಒಬ್ಬರಿದ್ದಾರೆ ಅವ್ರಿಗೆ ಕೊಟ್ಟರೆ ಎಷ್ಟು ಚೆನ್ನ, ಅಥವಾ ಅಯ್ಯೋ ಈ ಹೂವ ನೋಡಿದ್ರೆ ನಮ್ಮ ಅಜ್ಜಿಗೆ ಜ್ಞಾಪಕ ಬರ್ತಾರೆ, ಪಾಪ ಆಕೆಗೆ ಇಷ್ಟ, ಯಾಕೆ ಇಲ್ಲ ಈಗ, ದುಃಖ. ಒಬ್ಬೊಬ್ರಿಗೊಂದೊಂದು ಭಾವನೆಗಳು ಬರುತ್ತೆ. ಏನಾಗ್ತಾ ಇದೆ ಇಲ್ಲಿ? ಕಂಡಿದ್ದೇನು? ಭಾವನೆಗಳೇನು? ಅನೇಕ. ಯಾಕೆ? ಮನಸ್ಸಿದೆ. ಮನಸ್ಸಿನಲ್ಲಿ ಇದೆಲ್ಲ ಕಲ್ಮಶಗಳು ಅಂತ ಹೇಳಿದ್ರೆ ಇದೆಲ್ಲ ಯಾತಿಗೆ ಜ್ಞಾಪಕ ಬಂತು? ಒಬ್ಬೊಬ್ರಿಗೆ ಒಂದೊಂದು. ಬಿಕಾಸ್ ಆಫ್ ಅವಿದ್ಯಾ, ಅಸ್ಮಿತಾ, ರಾಗ, ದ್ವೇಷ, ಅಭಿನಿವೇಶ. ಇದರಿಂದಾನೆ ಒಬ್ಬೊಬ್ರಿಗೆ ಒಂದೊಂದು ಬಂತು. ದಟ್ ಆಕ್ಚುಯಲ್ ನಾಲೆಡ್ಜ್ ಯಾರಿಗೂ ಬಂದಿಲ್ಲ. ಫ್ಲವರ್ ಈಸ್ ಫ್ಲವರ್. ಅದು ಯಾವಾಗ ಆಗುತ್ತೆ? ವೆನ್ ದಿ ಮೈಂಡ್ ಇಸ್ ಪ್ಯೂರ್ ಲೈಕ್ ಎ ಕ್ರಿಸ್ಟಲ್. ತದೇ ವರ್ತಮಾತ್ರ ನಿರ್ಭಾಸಂ ಕ್ಷೀಣವೃತ್ತೇರವಿಜಾತಸ್ಯ ಮಣೇರ್ ಗೃಹೀತೃ ಗ್ರಹಣ ಗ್ರಾಹ್ಯೇಷು ತಸ್ತದಂಜನತಾ ಸಮಾಪತ್ತಿ. ವೆನ್ ಆಲ್ ದಿ ವೃತ್ತೀಸ್ ಆರ್ ಕ್ಷೀಣ, your mind will become like a ಸ್ಫಟಿಕಲಿಂಗ. ಶುದ್ಧ ಸ್ಫಟಿಕಲಿಂಗದಂತೆ ಮನಸ್ಸಾಗ್ಬಿಡುತ್ತೆ. ಆ ಸ್ಫಟಿಕಲಿಂಗದಿಂದ ನೀವು ಬಿಳಿ ಹೂವು ಇಟ್ರೆ ಲಿಂಗ ಬಿಳಿಯಾಗಿ ಕಾಣಿಸುತ್ತೆ, ಕೆಂಪು ದಾಸವಾಳ ಇಟ್ರೆ ಕೆಂಪಾಗಿ ಕಾಣಿಸುತ್ತೆ. ಅಷ್ಟೇ, ಏನಿಲ್ಲ. ಇಟ್ ವಿಲ್ ನಾಟ್ ಆ್ಯಡ್ ಎನಿಥಿಂಗ್. ಹಾಗೇನೆ
ಈ ಈ ಒಂದು ಸಂಯಮದ ಸ್ಥಿತಿಯಲ್ಲಿ ನಾವು ಯಾವುದೇ ವಸ್ತು ವಿಷಯ ಆದರೆ ಅದನ್ನ ಹಾಗೆ ಅದು ಹೇಗಿದೆಯೋ ಅದನ್ನು ಹಾಗೇ ತಿಳ್ಕೊತೀವಿ. ಅದು ಸಂಯಮದ ಒಂದು ಲಕ್ಷಣ. ಅದನ್ನೇ ಮುಂದಿನ ಸೂತ್ರದಲ್ಲಿ ಪತಂಜಲಿಗಳು ಹೇಳ್ತಾ ಇದ್ದಾರೆ. ಅದನ್ನ ಅರ್ಜುನ ನೋಡಪ್ಪ ಅಂತ ಹೇಳ್ತಾರೆ. ತಜ್ಜಯಾತ್ ಪ್ರಜ್ಞಾಲೋಕ. ತತ್ ಅಂದ್ರೆ ಸಂಯಮ, ಜಯಾತ್ ಅದರಲ್ಲಿ ನೀನು ಸಾಧನೆ ಮಾಡಿ ಮಾಸ್ಟರಿ ಪಡ್ಕೊಂಡ್ರೆ ಸಂಯಮದಲ್ಲಿ, ಪ್ರಜ್ಞಾ ಆಲೋಕ. ಪ್ರಜ್ಞಾ ಅಂತ ಹೇಳಿದ್ರೆ ದಟ್ ಈ ಏನಾಗುತ್ತೆ, ಸ್ವರೂಪ ಶೂನ್ಯಂ ಇವ ಸಮಾಧಿ ಜ್ಞಾಪಕ ಇಟ್ಕೊಬೇಕು. ಅದು ಯಾವಾಗ ಸಾಧ್ಯವಾಗುತ್ತೆ? ವೆನ್ ಯು ಟ್ರಾನ್ಸೆಂಡ್ ದಿ ಮೈಂಡ್. ವೆನ್ ಯು ಟ್ರಾನ್ಸೆಂಡ್ ದಿ ಮೈಂಡ್, ಅದರ ಅರ್ಥ ಏನು? ಇಂಪ್ಯೂರಿಟಿ ಎಲ್ಲಿ ಬರಕ್ ಸಾಧ್ಯ? ಮೈಂಡ್. ವೆನ್ ಯು ಟ್ರಾನ್ಸೆಂಡ್ ದಿ ಮೈಂಡ್ ದೇರ್ ಇಸ್ ನೋ ಇಂಪ್ಯೂರಿಟಿ. ಹಾಗಾಗಿ ತಜ್ಜಯಾತ್ ಪ್ರಜ್ಞಾ ಮೀನ್ಸ್ ದ ಟ್ರಾನ್ಸೆಂಡೆಂಟ್ ಲೈಟ್, ಅದು ಮನೋತೀತ. ಆಲೋಕ ಅಂದ್ರೆ ದಟ್ ಇಲ್ಯುಮಿನೇಟ್ಸ್. ಆಗ ನಿಜವಾದ ಒಂದು ಆ ಒಂದು ವಸ್ತು ಅಥವಾ ವಿಷಯದ ನಿಜವಾದ ವಿಸ್ಡಮ್, ತಿಳಿವು ಏನಿದೆಯೋ ಅದು ನಮಗೆ ಭಾಸವಾಗುತ್ತೆ. ಇದು ಬಹಳ ಮುಖ್ಯ. ಅದು ಅದರಿಂದ ನಮಗೆ ಒಂದು ಅನುಭವ ಯಾವುದು ಪದಗಳಿಂದ ವರ್ಣಿಸಲಿಕ್ಕೆ ಸಾಧ್ಯವೇ? ಯಾಕೆ ಸಾಧ್ಯ ಇಲ್ಲ? ಬಿಯಾಂಡ್ ಮೈಂಡ್. ನಾವು ಏನೇ ವರ್ಣಿಸ್ಬೇಕಾದ್ರೂ ಅದು ಇಂದ್ರಿಯಕ್ಕೆ ಸಿಗುವಂತಹದ್ದಾಗಿರ್ಬೇಕು. ಅದನ್ನ ಇಂದ್ರಿಯಾತೀತವಾಗಿರ್ತಕ್ಕಂಥದ್ದನ್ನ ಹೇಗೆ ವರ್ಣನೆ ಮಾಡ್ತೀರಾ? ಸಾಧ್ಯವಾ? ನಾವೇನು ವರ್ಣನೆ ಮಾಡೋದಕ್ಕೆ ಏನಾಗಿರ್ಬೇಕು? ನಾವೆಲ್ಲ ನೋಡಬೇಕು, ಇಲ್ಲ ಕೇಳಿಸ್ಕೋಬೇಕು, ಇಲ್ಲ ರುಚಿ ನೋಡೋಗಿರ್ಬೇಕು, ವಾಸನೆ ನೋಡೋಗಿರ್ಬೇಕು, ಇಲ್ಲ ಮುಟ್ಟುವಂತಿರ್ಬೇಕು. ಇದು ಇಂದ್ರಿಯ ಜ್ಞಾನ. ಇಂದ್ರಿಯ ಜ್ಞಾನ ಮನಸ್ಸಿಗೆ ಬರುತ್ತೆ, ವರ್ಣನೆ ಸಾಧ್ಯ. ಮನಸ್ಸನ್ನ ಮೀರಿದ್ದನ್ನ ವರ್ಣಿಸೋದು ಅಂತಿಲ್ಲ, ಅದು ಸಾಧ್ಯವೇ ಇಲ್ಲ. ಅದಕ್ಕೇನೆ ಯಾರಾದರೂ ನಾನು ಬ್ರಹ್ಮಜ್ಞಾನವನ್ನು ಪಡ್ಕೊಂಡಿದ್ದೀನಿ, ಬ್ರಹ್ಮ ಅಂದ್ರೆ ಅಂದ್ರೆ ಹೋಯ್ತು, ಅಂದ್ರೆ ಹೋಯ್ತು, ನಿನಗೆ ಗೊತ್ತಿಲ್ಲ. ಆದ್ರೂ ವರ್ಣಿಸೋದಕ್ಕೆ ಪ್ರಯತ್ನ ಪಡೋದ್ರಲ್ಲಿ ಒಬ್ಬೊಬ್ಬರದು ಒಂದು ಸಂವಹನ, ಕಮ್ಯುನಿಕೇಶನ್. ಹಾಗಾಗಿನೇ ಬೇರೆ ಬೇರೆ ಮತಗಳಲ್ಲಿ ಬೇರೆ ಬೇರೆ ರೀತಿ ವರ್ಣನೆಗಳನ್ನು ನಾವು ಕಾಣ್ತೀವಿ. ಇದನ್ನು ಬಹಳ ಸ್ಪಷ್ಟವಾಗಿ ನಮಗೆ ತೋರಿಸ್ಕೊಟ್ಟಂಥವ್ರು ಅಂದರೆ ರಾಮಕೃಷ್ಣ ಪರಮಹಂಸರು. ಅವ್ರು ಬಹಳ ಸ್ಪಷ್ಟವಾಗಿ ತೋರಿಸ್ಕೊಟ್ರು. ಅವರು ಕುರಾನ್ ಕಲ್ತರು, ಬೈಬಲ್ ಕಲ್ತರು, ವೇದಾಂತ ಸಾರ ಅವ್ರಿಗೆ ಇತ್ತು. ಅವ್ರು ಹೇಳಿದ್ದಿಷ್ಟೇನೆ. ಎಲ್ಲ ಅನೇಕ ದೊಡ್ಡ ದೊಡ್ಡ ಈ ಸಾಧಕರು, ನಮ್ಮ ಋಷಿಮುನಿಗಳಿರ್ಬೋದು, ಜೀಸಸ್ ಇರ್ಬೋದು, ಪ್ರಾಫೆಟ್ ಮೊಹಮ್ಮದ್ ಇರ್ಬೋದು, ಇದು ಅವ್ರು ಹೇಳಿರೋದು. ಎಲ್ಲರೂ ಸತ್ಯವನ್ನು ಕಂಡಿದ್ದಾರೆ. ಆದರೆ ಅವರು ಹೇಳುವಾಗ ಅವರ ಭಾಷೆ, ಯಾಕೆಂದ್ರೆ ಇದು ಭಾಷೆಯಲ್ಲಿ ಹಿಡಿದಿಡೋಕೆ ಸಾಧ್ಯ ಇಲ್ಲ, ಹಾಗಾಗಿ ಏನೋ ಒಂಥರ ಬೇರೆ ಬೇರೆ ಇದ್ದಂಗೆ ಕಾಣಿಸುತ್ತೆ. ಬಿಟ್ರೆ ಅದು ಎಲ್ಲರೂ ಕಂಡಿರ್ತಕ್ಕಂಥ ಸತ್ಯ ಅಂತಕ್ಕಂಥದ್ದು ಒಂದೇನೆ. ಇದನ್ನೇನೆ ಋತಂಬರ ಪ್ರಜ್ಞಾ ಅಂತ ಹೇಳಿದ್ರೆ ಅದು ಪರಮ ಸತ್ಯ. ಅದು ಭಾಸವಾಗಬೇಕಾದ್ರೆ ನೋಡಪ್ಪ ಇದು ಬೇಕು. ಮತ್ತೆ ಇದು ಪ್ರತ್ಯಕ್ಷ. ಪ್ರತ್ಯಕ್ಷ ನಾವು ನೋಡಿದ್ದು, ಅಪರೋಕ್ಷ ಡೈರೆಕ್ಟ್ ನಾಲೆಡ್ಜ್, ಮತ್ತೆ ಪದಗಳಿಗೆ ಸಿಲುಕದೇ ಇರತಕ್ಕಂಥದ್ದು. ಇಟ್ ಇಸ್ ಓನ್ಲಿ ಇಟ್ ವಿಲ್ ರಿವೀಲ್ ಅಷ್ಟೇ. ಅದು ಅದಕ್ಕೆ ಇದು ಸಾಧನೆಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಮತ್ತೆ ಇದು ಪ್ರತಿಯೊಬ್ಬರಿಗೂ ಸಾಧ್ಯ ಇರತಕ್ಕಂಥದ್ದು.
ಇದನ್ನು ನಾವು ತಿಳ್ಕೊಬೇಕು ಕಣಯ್ಯ. ಇದು ಸಂಯಮದ ಒಂದು ವೈಶಿಷ್ಟ್ಯ. ಅದಕ್ಕೆ ಸಂಯಮದಲ್ಲಿ ನಾವು ಪಳಗಬೇಕಾದ್ರೆ ನಾವು ಅಪಾರವಾದಂತಹ ಸಾಧನೆಯನ್ನು ಮಾಡಬೇಕು. ಮಾಡಿದಾಗ ಮಾತ್ರ ಈ ಸಂಯಮ ಸಾಧ್ಯ ಆಗತ್ತೆ. ಇದರ ಬಹಳ ದೊಡ್ಡ ಉಪಯುಕ್ತತೆ ಏನಪ್ಪ ಅಂತ ಹೇಳಿದ್ರೆ, ನಾವು ಅನೇಕ ವೇಳೆ ಅನ್ಕೋತೀವಿ, ಅವರು ಜ್ಞಾನಿ ಆದರೂ ಕಾರಣ ಏನಪ್ಪ ಅಂತ ಹೇಳಿದ್ರೆ ಅವ್ರಿಗೇನೋ ಜೀನಿಯಸ್ ಅಥವಾ ಪ್ರಾಡಿಜಿ ಅಂತ ಬಿಟ್ಬಿಡ್ತೀವಿ. ಪತಂಜಲಿ ಹೇಳ್ತಾರೆ, ಆಗ ಅನ್ಕೋಬೇಡಪ್ಪ, ಈ ಹಾದಿಯಲ್ಲಿ ಹೋದ್ರೆ ನೀನು ಉದಾಹರಣೆಗೆ ಹೂ ಆಮ್ ಐ, ನನ್ನ ನಿಜ ಸ್ವರೂಪ ಏನು, ಇದ್ರ ಬಗ್ಗೆನೇ ನೀನು ಸಂಯಮವನ್ನು ಮಾಡಿದ್ರೆ ನೀನು ಆಗ್ಬೋದು ಜ್ಞಾನಿ. ಅಥವಾ ನೀನು ರಾಮ ಕೃಷ್ಣ ಏನಾದ್ರು ತಗೋ, ಯಾವುದೋ ಗುರುಗಳು, ನೀನು ಅಲ್ಲೇ ಸಂಯಮ ಮಾಡು, ಭಕ್ತರಾಗ್ಬೋದು, ನಿನಗೂ ಸಾಧ್ಯ ಇದೆ ಅಂತೇಳಿದ್ರೆ ಇದು ಯಾರಿಗೋ ಒಬ್ಬರಿಗೆ ಸಾಧ್ಯ ಆಗುತ್ತೆ. ಅವ್ರಿಗೇನೋ ಒಂದು ವಿಶೇಷವಾದಂತಹ ಆಶೀರ್ವಾದ ಏನೋ ಸಿಕ್ಬಿಟ್ಟಿದೆ, ಹಾಗಾಗಿ ಅವ್ರಿಗೆ ಮಾತ್ರ ಇದು ಸಾಧ್ಯ ಅನ್ಕೋಬೇಡ. ನೀನು ಈ ಹಾದಿಯಲ್ಲಿ ಬಂದಿದ್ದೆ ಆದರೆ ಅದು ನಿನಗೂ ಖಂಡಿತವಾಗಿ ಸಾಧ್ಯ. ದಿಸ್ ಈಸ್ ಒನ್ ಆಫ್ ದಿ ಗ್ರೇಟೆಸ್ಟ್ ಕಾಂಟ್ರಿಬ್ಯೂಷನ್ಸ್ ಆಫ್ ಪತಂಜಲಿ. He has demystified the whole phenomena, whether you take it enlightenment or the pinnacle of bhakti. He has demystified. ಅವರೇನು ಹೇಳ್ತಾರೆ, ಈ ಸಿದ್ಧಿ ಅಂತಕ್ಕಂಥದ್ದು ನೋಡಪ್ಪ ಪ್ರತಿಯೊಬ್ಬರಿಗೂ ಸಾಧ್ಯ. ಅದಕ್ಕೆ ಬೇಕಾಗಿರ್ತಕ್ಕಂತಹ ಒಂದು ಅಸ್ತ್ರ ಏನು? ಸಂಯಮ. ಸಂಯಮ ಅಂದ್ರೇನು? ಧಾರಣ, ಧ್ಯಾನ, ಸಮಾಧಿ. ಇದು ಮೂರನ್ನು, ಒಂದು ವಸ್ತುವಿನ ಮೇಲೆ ಮೂರನ್ನು ಒಟ್ಟಿಗೆ ನೀನು ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳಿದ್ರೆ ನೀನು ಆ ಸಂಯಮದಿಂದ ಈ ಒಂದು ಪರಮೋತ್ಕೃಷ್ಟ ಜ್ಞಾನ ನೀನು ಪಡ್ಕೋಬಹುದು. ಅಂದರೆ ಇಲ್ಲಿ ಆ ಸಾಧನೆ ಯಾವ ಮಟ್ಟಕ್ಕೆ ಇರಬೇಕು ಅದನ್ನು ನಾವು ನೋಡಬೇಕು. ಆ ಸಾಧನೆ ಅಷ್ಟು ಸುಲಭ ಅಲ್ಲ. ಆ ಸಮಾಧಿ ಅಂದರೆ ಒಂದು ವಸ್ತು ತದೇ ವರ್ತಮಾತ್ರ ನಿರ್ಭಾಸಂ ಸ್ವರೂಪ ಶೂನ್ಯಂ ಇವ ಸಮಾಧಿ. ಎಷ್ಟು ಕಷ್ಟ ಇದೆ ನೋಡಿ. ನಾವೇನೇ ನೋಡ್ತಾ ಇದ್ರೂ ನಾನು ನೋಡ್ತಾ ಇದ್ದೀನಿ ಇರುತ್ತೆ, ಇನ್ ಫ್ಯೂ ಸೆಕೆಂಡ್ ಮೈಂಡ್ ವಿಲ್ ಬಿಕಮ್ ರೆಸ್ಟ್ಲೆಸ್. ಗಮನಿಸಿ, ಪ್ರಯತ್ನ ಮಾಡಿ. ಒಂದು 10 ನಿಮಿಷ ನಾವು ಕೂತ್ಕೊಳ್ಳೋಕ್ಕಾಗಲ್ಲ, 10 ನಿಮಿಷ ಕೂತ್ಕೊಳ್ಳೋಕ್ಕ. ಅದಕ್ಕೋಸ್ಕರನೇ ಬೇಕಾಟ್ ಮಾಡೋದು, ಸಹಸ್ರನಾಮ ಎಲ್ಲ ಮಾಡಿದ್ರು. ಯಾತಕ್ಕೆ? ಕುತ್ಕೋ, ಹೇಳು. ಪೂಜೆ ಪುನಸ್ಕಾರ ಎಲ್ಲ ಬಂದಿದ್ದ ಹಾಗೇನೆ, ಸಿಂಬಾಲಿಕ್. ಯಾಕೆ? ಮನಸ್ಸಿಗೆ ಶಿಕ್ಷಣ ಕೊಡು, ಮನಸ್ಸಿಗೆ ಶಿಕ್ಷಣ ಕೊಡು ಅಂತ. ನಾವು ಅದನ್ನೇನು ಮಾಡ್ಬಿಟ್ಟಿದ್ದೀವಿ, ಕೆಲವೆಲ್ಲ ತಪ್ಪು ಅಂತಿಲ್ಲ, ಕೆಲವೆಲ್ಲ ಏನದು ಏನು ಸಬ್ ಕಾಂಟ್ರಾಕ್ಟ್ ಮಾಡ್ಬಿಡು. ಅಂದರೆ ಏನೋ ಪೂಜೆ ಮಾಡಬೇಕು ಅಂತೇಳಿ ಅದಕ್ಕೆಲ್ಲ ವ್ಯವಸ್ಥೆನೂ ಹಂಗೆ ಆಗ್ಬಿಟ್ಟಿದೆ. ಚೀಟಿ ಬರ್ಸ್ಬಿಟ್ಟು ಬಂದ್ಬಿಟ್ರೆ ಆಯ್ತು, ದುಡ್ಡು ಕೊಟ್ಬಿಟ್ಟು. ಅವರು ಆಮೇಲೆ ಹೇಳ್ತಾರೆ, ಇಷ್ಟೊತ್ತಿಗೆ 2 ಪಾತ್ರೆ ತೊಗೊಂಬಂದು. ಇವೆಲ್ಲ ಯಾಕೆ ನಾವು ಕೆಲವೆಲ್ಲ ಲಿಟ್ರಲಿ ಹೆಂಗೆ ತೊಗೊಂಡ್ಬಿಡ್ತೀವಿ. ಆ ರೀತಿ ಆಗಬಾರ್ದು. ಗೊತ್ತಾಗ್ತಾನೆ? ಅರ್ಜುನ, ನೀನು ಸಾಧನೆ ಮಾಡಬೇಕು. ನೀನು ಯಾವುದೋ ಏನನ್ನೋ ನಂಬ್ಕೊಂಡು ಇನ್ಯಾತ್ರಿಂದಾನೋ ಏನೋ ಮಾಡ್ಬಿಡ್ತೀನಿ ಅಂದರೆ ಆಗಲ್ಲ. ಕೆಲವೆಲ್ಲ ಸಿಂಬಾಲಿಕಲ್ ಆಗಿ ಹೇಳ್ತಾರೆ, ಆದರೆ ಅದ್ರ ಹಿಂದೆ ಏನು ಅರ್ಥ ಇದೆ, ಪೂಜೆ ಇದೆಲ್ಲ ಯಾತಕ್ಕೆ ಅಂತ ನಮಗೆ ಆ ಶಿಸ್ತು ಬರಬೇಕು, ಮನಸ್ಸಿಗೆ ಶಿಕ್ಷಣ ಕೊಡಬೇಕು ಅಂತಲೇ ಅದು ಹೇಳಿದ್ರು. ನಾವು ಅದಕ್ಕೆ ಜೋತ್ ಬಿದ್ದು ಇನ್ಯಾರ ಮಾಡೋದು ನನಗೇನಾಗುತ್ತೆ ಅಂದ್ರೆ ಆ ಥರದ್ದಿಲ್ಲ, ಆ ಥರದ ವ್ಯವಸ್ಥೆ ಇಲ್ಲ. ನಾವೇ ಇಟ್ಸ್ ಆಲ್ ಫಾರ್ ಇನ್ನರ್ ಟ್ರಾನ್ಸ್ಫಾರ್ಮೇಶನ್.
ನೀನು ಅದು ಬಿಟ್ಬಿಟ್ಟು ನಿಂದೇನೋ ಕೂತ್ಕೊಳ್ಳೆ 10 ನಿಮಿಷ ಅಂತ ಹೇಳಿದ್ರೆ ಏನೇನೋ ಪ್ರಶ್ನೆ ಕೇಳ್ತೀಯ. ಗುರುಗಳೇ ಅದೇನು ಇದೇನು, ಈಶಾನಕ್ಕೆ ತಿರುಗ್ಕೊಳ್ಳ, ಮಂಗಳವಾರ ಪರವಾಗಿಲ್ವಾ, ಗ್ರಹಣ ಈಗ ಶುರು ಮಾಡ್ಲಾ ಬೇಡವಾ, ಯಾವುದು ನೋಡ್ಬೇಡ. ನಿನ್ಗೆ ಯಾವ ಮುಹೂರ್ತ ಮನಸ್ಸು ಬರುತ್ತೆ ಅದೇ ದೊಡ್ಡ ಮುಹೂರ್ತ. ಯಾವ ದಿಕ್ಕೋ ತಿರುಕ್ಕೋ ಮಾಡೋ, ಏನು ತೊಂದರೆ ಇಲ್ಲ, ಏನು ತೊಂದರೆ. ಅದು ಬಿಟ್ಬಿಟ್ಟು ನಿನ್ನ ಪ್ರಶ್ನೆಗಳು ಈ ಥರದ್ದೇ ಆಗ್ಬಿಟ್ರೆ ಬಹಳ ಕಷ್ಟ. ನಿನ್ನ ಮನಸ್ಸು ಆಂತರಿಕ ಪರಿವರ್ತನೆ ಆಗಬೇಕು. ಈ ಸಿಂಬಾಲಿಸಮ್ ಎಷ್ಟು ತಗೋಬೇಕು ಅಷ್ಟು ತಗೋಬೇಕು, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ನನಗೆ ಬಹಳ ಒಂದು ಅರ್ಜುನ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ನೋಡಪ್ಪ, ನನಗೆ ಒಂದು ಸೋಪ್ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ, ಬಹಳ ಚೆನ್ನಾಗಿದೆ. ಅದ್ರಲ್ಲೇನಪ್ಪ, ಒಬ್ಬ ವ್ಯಕ್ತಿ ಬಿಳಿ ಬಟ್ಟೆ ಹಾಕೊಂಡು ಭಾಷಣ ಮಾಡ್ತಿರ್ತಾನೆ, ಯಾರೋ ಕಾಫಿ ತರಿಕೊಡ್ತಾರೆ, ಇವನ್ ಕೈ ಭಾಷಣದ ರಭಸದಲ್ಲಿ ಹಿಂಗೆ ಅಂದ್ಬಿಡ್ತಾನೆ, ಕಾಫಿ ನೇರಿ ಇವನ್ ಮೈ ಮೇಲೆ ಬೀಳ್ಬೇಕು, ಆ ಸೋಪ್ ಒಂದು ಪ್ಯಾಕೆಟ್ ತಂದು ಯಾರೋ ಅಡ್ಡಾಡ್ತಾನೆ, ಅಡ್ಡಾಯಿಟ್ಟು ಇವನ್ ಬಿಳಿ ಬಟ್ಟೆ ಬಿಳಿ ಹಾಗೆ ಇರುತ್ತೆ. ನಾವು ಅದನ್ನ ಲಿಟ್ರಲಿ ಹಂಗೆ ತಗೊಂಡ್ಬಿಟ್ಟು ಆ ಸೋಪ್ ತಗೊಂಡ್ಬಿಟ್ಟು ಎಲ್ಲ ಅಡ್ಡಡ್ಡ ಇಡಕ್ಕಾಗಲ್ಲ, ಕೊಳೆ ಆಗ್ಬಾರ್ದು ಅಂತ. ಅದು ಒಗೆಯೋದು ಅಂತಲೇ ಲೆಕ್ಕ. ತೋರ್ಸಿರೋ ನನಗೆ ಸಿಂಬಾಲಿಕಲಿ ತೋರಿಸ್ಯಾರ, ಈ ಸೋಪಿಂದ ಕೊಳೆ ಹೋಗುತ್ತೆ ಅಂತ. ಆ ಸೋಪ್ ಅಡ್ಡ ಇಟ್ಟರೆ ಕೊಳೆ ಹೋಗುತ್ತೆ ಅಂತಲ್ಲ, ಸೋಪಾಗಿ ಒಗಿಲೇಬೇಕು. ಹಾಗೆ ಜೀವನದಲ್ಲಿ ನೀನು ಈ ಎಲ್ಲ ಏನೇನು ಕೆಲವು ಆಚರಣೆಗಳಿದೆ ಅದನ್ನ ಸರಿಯಾದ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ಬೇಕು. ಅದಕ್ಕಿರ್ತಕ್ಕಂಥದ್ದು ಸಂಯಮ. ನೀನೇನ್ ಮಾಡ್ತೀಯೋ ಅದರಲ್ಲಿ ಧಾರಣ, ಧ್ಯಾನ, ಸಮಾಧಿ. ಚಿಕ್ಕ ಪೂಜೆ ಮಾಡು, ತೊಂದರೆ ಇಲ್ಲ. ಇದೆಯಾ ನೋಡು, ನೀನು ಕೂತ್ಕೋ, ಪೂಜೆ ಮಾಡ್ಬೇಕಾದ್ರೆ ಕೂತ್ಕೋ, ಗಮನಿಸು ನಿನ್ಗೇನು ಬರುತ್ತೋ ಅದು. ಅಥವಾ ಇನ್ಯಾರು ಮಂತ್ರ ಹೇಳ್ತಿದ್ರೆ ನೀನು ಭಕ್ತಿಯಿಂದ ಮಾಡು. ನೀನೆಲ್ಲ ಅವ್ರಿಗೆ ವಹಿಸ್ಬಿಟ್ಟು ಮಾಡ್ತಾ ಇದ್ರೆ ಪಾದ್ಯಂ ಸಮರ್ಪಯಾಮಿ, ನಿನಗೆ ಪಾದ ಕಾಣಬೇಕು, ನೀರು ಹಾಕ್ತಾ ಇರೋದ ಭಾವನೆ ಬರಬೇಕು. ಅದಿಲ್ಲದೆ ನೀನು ಮೊಬೈಲು, ಅವರು ಮೊಬೈಲು, ಅವ್ರು 6 ಉದ್ದರಣೆ ನೀರು ಸುರಿಯೋದು, ನೀನು 6 ಉದ್ದರಣೆ ನೀರು ಸುರಿದ್ಬಿಟ್ಟು ಪ್ರಯತ್ನಕ್ಕಾಗಲ್ಲ. ಯು ಮಟ್ ಗೆಟ್ ಇನ್ವಾಲ್ವ್. ಮತ್ತೆ ಏನೇನೋ ಪ್ರಶ್ನೆಗಳು, 2 ದೀಪ ಇಡಬೇಕು, 4 ದೀಪ ಇಡಬೇಕು, ಎಷ್ಟಾರು ಇಡೆಯ, ಇದಕ್ಕೆ ಏನು ಸಂಬಂಧ? ನಿನ್ನ ಮನಸ್ಸು ಹೆಂಗಿದೆ ನೋಡು, ನಿನ್ನ ಮನಸ್ಸಿನಲ್ಲಿ ಏನು ಉರಿತಾ ಇದೆ ನೋಡು, ದೀಪ ಅವರೇದು ಆಮೇಲೆ. ಹಾಗಾಗಿ ಅರ್ಜುನ, ಇನ್ನಾದರೂ ಗ್ರಹಿಸ್ಕೋ, ಇದು ಸಾಧನೆಯ ವಿಷಯ. ಇದಕ್ಕೆ ನೀನು ಏನು ಕೇಳಿರ್ತೀಯೋ ಅದನ್ನ ಮನನ ಮಾಡಬೇಕು. ಮನನ ಮಾಡಿ ಅಭ್ಯಾಸಕ್ಕೆ ತರಬೇಕು. ಅಭ್ಯಾಸಕ್ಕೆ ತರದೆ ಕೇವಲ ವಿಷಯ ಸಂಗ್ರಹಣೆ ಮಾಡ್ತಾ ಹೋಗ್ತೇನೆ ಅಂತ ಹೇಳಿದ್ರೆ ಯಾವ ಪ್ರಯೋಜನವೂ ಇಲ್ಲ. ರಾಮಕೃಷ್ಣ ಪರಮಹಂಸರಂತ ಅವ್ರು ಏನು ವಿಪರೀತ ಏನು ಓದ್ಬಿಡಲಿಲ್ಲ, ಅವ್ರೇನು ಸಿಕ್ಕಾಪಟ್ಟೆ ಏನು ಓದಲಿಲ್ಲ. ರಾವಣ ಮಹರ್ಷಿಗಳೇನು ಸಿಕ್ಕಾಪಟ್ಟೆ ಓದ. ಅವ್ರು ಹೇಳಿದ್ದೇನಪ್ಪ ಅಂತ ಹೇಳಿದ್ರೆ, ಆಚರಣೆಗೆ ತೆಗೆದುಕೊಂಡು ಬಾ. ಪ್ರತಿಯೊಬ್ಬ ಮಹಾತ್ಮರು ಹೇಳಿರೋದು ಅದೇನೆ. ನೀವೆಷ್ಟು ವಿಷಯ ಸಂಗ್ರಹಿಸ್ತೀರಾ ಡಸಂಟ್ ಮ್ಯಾಟರ್. ಹೆಚ್ಚಿಗೆ ಸಂಗ್ರಹಿಸೋಕೆ ಏನು ಇಲ್ಲವೂ ಇಲ್ಲ. ಯಾಕೆ? ಇದು ನಮ್ಮ ನಿಜ ಸ್ವರೂಪದ ಬಗ್ಗೆ ಅಷ್ಟೇ, ಇನ್ನೇನಿಲ್ಲ. ಯಾವುದೋ ನ್ಯೂಕ್ಲಿಯರ್ ಪವರ್ ಬಗ್ಗೆ ತಿಳ್ಕೊಳಕ, ಯಾವುದೋ ಗ್ಯಾಲಕ್ಸಿ ಬಗ್ಗೆ ತಿಳ್ಕೊಳಕ ಇಲ್ಲ. ನಿನ್ನ ಬಗ್ಗೆ ತಿಳ್ಕೊಳಕ್ಕೆ ಅದಕ್ಕೇನು ಅಂತ ದೊಡ್ಡ ಜ್ಞಾನ ಏನಿಲ್ಲ, ಸಾಧನೆ ಉಂಟು. ಅದಕ್ಕೆ ಸಾಧನೆಗೆ ವೈಶಿಷ್ಟ್ಯತೆ ಕಣೆಯ. ಅದಕ್ಕಾಗಿ ಇನ್ನೂ 1 ತಿಂಗಳು ಸಮಯ ಕೊಡ್ತೀನಿ. ಮುಂದಿನ ಸೂತ್ರವನ್ನು ಹೇಳೋದಕ್ಕೂ ಪೂರ್ವಭಾವಿಯಾಗಿ ಈ ಸಂಯಮದ ಬಗ್ಗೆ ಪ್ರಾಮಾಣಿಕವಾಗಿ ಒಂದಷ್ಟು ಸಂಯಮ ಮಾಡು. ಒಂದಷ್ಟು ಸಮಯವನ್ನು ಇದಕ್ಕಾಗಿ ಮೀಸಲಿಡು. ಪ್ರತಿನಿತ್ಯ ಇಟ್ಟಾಗ ನಿನ್ನ ಮನಸ್ಸು ತಾನಾಗಿ ಬಿಚ್ಕೋತಾ ಹೋಗುತ್ತೆ. ಇದೇನು ದೊಡ್ಡ ಡಿಫರೆನ್ಷಿಯಲ್ ಈಕ್ವೇಷನ್ ಏನೋ ಸಾಲ್ವ್ ಮಾಡಬೇಕಾಗಿಲ್ಲ, ಅಥವಾ ಇದು ಯಾವುದೋ ಏನೋ ಒಂದು ವಿಷಯದಲ್ಲಿ PhD ಮಾಡಿರ್ಬೇಕು, MTech ಮಾಡಿರ್ಬೇಕು, MBBS, ಯಾವುದೂ ಇಲ್ಲ. ಯಾವ ನಿಬಂಧನೆಗಳು ಇಲ್ಲ, ಏನೂ ಇಲ್ಲ. ಬೇಕಾಗಿರೋದು ಒಂದೇ, ಸಾಧನೆ. ಕೂತ್ಕೋ, ಸಾಧನೆ ಮಾಡು. ಯಾವುದೇ ಒಂದು ವಿಷಯವನ್ನು, ವಸ್ತುವನ್ನು ತಗೋ,
ಅದ್ರ ಮೇಲೆ ಶುರು ಮಾಡು. ಪ್ರತ್ಯಾಹಾರ ಸಾಧ್ಯವಾ? ನಾನೊಬ್ಬ ಗುರುಗಳನ್ನ ಹೋಗಿ ಕೇಳಿದ್ನು, ನಾನು ಧ್ಯಾನ ಮಾಡಬೇಕು, ಯಾತ್ರ ಬಗ್ಗೆ ಧ್ಯಾನ ಮಾಡಲಿ? ಈಗ ಅದೇ ಪ್ರಶ್ನೆ ತಾನೆ, ಯಾವ ಮಂತ್ರ ತಗೊಳ್ಳಿ, ನನಗೆ ಯಾವ್ದು ಸೂಟ್ ಆಗುತ್ತೆ, ನನ್ನ ಜನ್ಮ ನಕ್ಷತ್ರ ಇದು, ಇದೆಲ್ಲ ಇರುತ್ತೆ. ಅದಕ್ಕೆ ಗುರುಗಳು ಹೇಳಿದ್ರು, ಅಪ್ಪ ನೀನೊಂದು ಕೆಲಸ ಮಾಡು, ಒಂದು 30 ನಿಮಿಷ ಸುಮ್ಮನೆ ಅಲಗಾಡದೆ ಕೂತ್ಕೊ, ಅದು ಯಾವತ್ತು ಸಾಧ್ಯ ಆಗುತ್ತೋ ಅವಾಗ ಬಾ, ಆಮೇಲೆ ಮುಂದೊಂದು ಹೇಳ್ಕೊಡ್ತೀನಿ. ಇದು ಅರ್ಥ ಆಯ್ತಾ? ಹಾಗೆ ದಯವಿಟ್ಟು ಇಷ್ಟಾದರೂ ಅಭ್ಯಾಸ ಮಾಡಿ, ಮನನ ಮಾಡಿ, ಇದನ್ನ ಅನ್ವಯಿಸಿಕೊಳ್ಳುವ ಪ್ರಯತ್ನವನ್ನು, ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿ. ಮುಂದಿನ ತಿಂಗಳು ಭೇಟಿಯಾಗೋಣ. ಓ ಯೋಗೇನ ಚಿತ್ತಸ್ಯ ಪದೇನ ವಾಚಾ ಬಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿರಾನತೋಸ್ಮಿ. ಹರಿ ಓಂ. ಶುಭವಸ್ತು.